ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ಅನ್ನಪೂರ್ಣ. ವೀಕ್ಷಕರೇ, ಇವತ್ತು ಬಹಳ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ವೀಕ್ಷಕರೇ, ಇವತ್ತಿನ ಪ್ರಮುಖವಾದಂತಹ ವಿಷಯ ಹೋಳಿ ಹಬ್ಬದ ಸಂಭ್ರಮ ಎನ್ನುವಂತಹ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಈ ಮೂಲಕ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀ ಶಾಂತವೀರ ಮಹಾಸ್ವಾಮೀಜಿಗಳು, ಶಿವಮೂರ್ತೇಶ್ವರ ಮಠ, ರಾಮದುರ್ಗ. ಇವರನ್ನ ಕಾರ್ಯಕ್ರಮಕ್ಕೆ ಆದರದಿಂದ ಸ್ವಾಗತ ಮಾಡ್ತೇನೆ. ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ಸ್ವಾಮೀಜಿ. ವೀಕ್ಷಕರೇ, ನಾವೆಲ್ಲರೂ ಬಹಳ ಅತಿ ವಿಜೃಂಭಣೆಯಿಂದ ಆಚರಿಸುವಂಥ ಹಬ್ಬಗಳಲ್ಲಿ ಒಂದು ಹೋಳಿ ಹಬ್ಬ. ನಾವೆಲ್ಲರೂ ಬಣ್ಣಗಳಲ್ಲಿ ಮಿಂದೇಳುವಂಥ ಹಬ್ಬವೆಂದರೆ ಇದು ಹೋಳಿ ಹಬ್ಬ. ಉತ್ತರ ಭಾರತ, ದಕ್ಷಿಣ ಭಾರತ, ವಿಶೇಷವಾಗಿ ಭಾರತದಾದ್ಯಂತ ಆಚರಿಸುವ ಹಬ್ಬಗಳಲ್ಲಿ ಇದು ಒಂದು ಕೂಡ ಎಂದರೆ ತಪ್ಪಾಗಲಾರದು. ವಿಶೇಷವಾಗಿ ಭಾರತಾದ್ಯಂತ ಈ ಹಬ್ಬವನ್ನು ಆಚರಿಸ್ತೇವೆ. ಈ ಹೋಳಿ ಹಬ್ಬದಲ್ಲಿ ಕೆಟ್ಟದ್ದನ್ನು ಸುಡುವಂತಹದ್ದು ಎಂದು ನಾವೆಲ್ಲರೂ ಬಿಂಬಿಸ್ಕೊಳ್ತೇವೆ. ವಿಶೇಷವಾಗಿ ಈ ಹಬ್ಬದಲ್ಲಿ ನಮ್ಮನ್ನು ದ್ವೇಷಿಸುವವರನ್ನು ಕೂಡ ಪ್ರೀತಿ ಮಾಡಬೇಕು ಎನ್ನುವಂಥದ್ದು ಈ ಹಬ್ಬದಲ್ಲಿ ನಾವೆಲ್ಲರೂ ಕೇಳ್ತೇವೆ. ವಿಧ ವಿಧವಾದ ಬಣ್ಣಗಳಿಂದ ನಾವೆಲ್ಲ ರಂಗೆದ್ದು ವಿಶೇಷವಾದಂತಹ ಹೋಳಿ ಹಬ್ಬವನ್ನು ಆಚರಿಸ್ತೇವೆ. ನಾವಿವತ್ತು ಈ ಹೋಳಿ ಹಬ್ಬದ ಮುಖ್ಯವಾದಂತಹ ಉದ್ದೇಶವೇನು, ಈ ಹೋಳಿ ಹಬ್ಬ ಯಾವ ದಿನಗಳಿಂದ ಪ್ರಾರಂಭವಾಯಿತು, ಇದರ ಇತಿಹಾಸವೇನು ಎಂಬುದನ್ನು ಸ್ವಾಮೀಜಿಗಳಿಂದ ಮಾಹಿತಿಯನ್ನು ತೆಗೆದುಕೊಳ್ಳೋಣ. ಬನ್ನಿ ವೀಕ್ಷಕರೇ, ಸ್ವಾಮೀಜಿಗಳನ್ನು ಮಾತನಾಡಿಸ್ತಾ ಹೋಗೋಣ. ಮೊದಲನೇದಾಗಿ ಹೋಳಿ ಹಬ್ಬದ ಒಂದು ಹಿನ್ನೆಲೆ ಹಾಗೇನೆ ಇದರ ಇತಿಹಾಸವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ ಸ್ವಾಮೀಜಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶಿವಶರಣರನ್ನು ಸ್ಮರಣೆ ಮಾಡ್ತಾ ಪರಮ ಪೂಜ್ಯರಾಗಿರುವಂತಹ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳನ್ನು ನೆನೆದು ಪರಮ ಗುರುವಾಗಿರತಕ್ಕಂಥ ಶಿವಮೂರ್ತಿ ಅಜ್ಜನವನ್ನು ಧ್ಯಾನಿಸಿಕೊಂಡು ಈ JBM ಮೀಡಿಯಾದಲ್ಲಿ ಪ್ರತಿ ಹಬ್ಬಗಳನ್ನು, ಆಮೇಲೆ ದಿನಾಚರಣೆಗಳನ್ನು, ಏನೇ ಇದ್ದರೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಬಿತ್ತಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರುವುದು ಬಹಳ ಸಂತೋಷವಾಗಿರುವಂಥದ್ದು. ಈ JBM ಈ ಕಾರ್ಯಕ್ರಮದಲ್ಲಿ ನಮ್ಮೊಡನೆ ಸಂವಾದ ಮಾಡ್ತಕ್ಕಂಥ ಸಹೋದರಿ ಅನ್ನಪೂರ್ಣ ಅವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಈ JBM ಎಲ್ಲ ಕಾರ್ಯಕರ್ತರಲ್ಲಿ ಕೂಡ ಶರಣಾರ್ಥಿಗಳನ್ನು ಹೇಳಿ, ಇವತ್ತು ಹಬ್ಬಗಳು ಅಂತಂದ್ರೆ ಮನಸ್ಸಿಗೆ ಉಲ್ಲಾಸವನ್ನು, ನೆಮ್ಮದಿಯನ್ನು, ಶಾಂತಿಯನ್ನು ತರ್ತಕ್ಕಂಥ ಹಬ್ಬಗಳು. ಈ ಹಬ್ಬಗಳಿಂದ ಸೌಹಾರ್ದತೆ ಬರ್ತಾ ಇದೆ. ಸೌಹಾರ್ದ ಅಂತಂದ್ರೆ ಹಬ್ಬಗಳನ್ನು ಒಬ್ಬರ ಆಚರಣೆ ಮಾಡಿದರೆ ಹಬ್ಬಗಳಾಗೋದಿಲ್ಲ. ಬಹುಸಂಖ್ಯಾತರು ಕೂಡ್ಕೊಂಡು, ಎಲ್ಲ ಧರ್ಮೀಯರು, ಎಲ್ಲ ಜನಗಳು ಕೂಡ್ಕೊಂಡು ಆಚರಣೆ ಮಾಡಿದಾಗ ಅದು ಹಬ್ಬ ಆಗ್ತತಿ. ಈಗ ನಾವು ಜಯಂತಿ ಅಂತ ಆಚರಣೆ ಮಾಡ್ತೇವೆ, ಪುಣ್ಯತಿಥಿ ಅಂತ ಆಚರಣೆ ಮಾಡ್ತೇವೆ. ಆಮೇಲೆ ಈ ದೇಶದಲ್ಲಿ ರಾಷ್ಟ್ರೀಯ ಹಬ್ಬಗಳಂತದಾವು, ಧಾರ್ಮಿಕ ಹಬ್ಬಗಳಂತದಾವು. ಧಾರ್ಮಿಕ ಹಬ್ಬಗಳು ಬೇರೆ, ರಾಷ್ಟ್ರೀಯ ಹಬ್ಬಗಳು ಬೇರೆ. ಈಗ ಸ್ವಾತಂತ್ರ್ಯ ದಿನಾಚರಣೆ ಅನ್ನುವಂಥದ್ದು ಬರ್ತದೆ, ಅದು ರಾಷ್ಟ್ರೀಯ ಹಬ್ಬ. ಮತ್ತು ಕನ್ನಡ ರಾಜ್ಯೋತ್ಸವ ಅಂತ ಬರ್ತಾ ಇದೆ, ಅದು ಒಂದು ಕನ್ನಡ ಮಾತೆಗೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥದ್ದು, ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಕ್ಕಂಥದ್ದು. ಈ ಹಿಂದೆ ನಮ್ಮ ಇದು ಮೈಸೂರು ರಾಜ್ಯ ಅನ್ನುವಂಥದ್ದು ಇತ್ತು. ನಂತರ ನಮ್ಮ ಪ್ರಜ್ಞಾವಂತ ರಾಜಕಾರಣಿಗಳು ಇದು ಮೈಸೂರು ರಾಜ್ಯ ಅನ್ನೋದು ಬೇಡ, ಇದು ಕನ್ನಡ ನೆಲ, ಕನ್ನಡ ಭೂಮಿ, ಕನ್ನಡಾಂಬೆ ಎಲ್ಲವನ್ನೂ ಕೂಡ ಅನುಕೂಲ ಮಾಡಿಕೊಟ್ಟಿದ್ದಾಳೆ, ಅದಕ್ಕೆ ಕನ್ನಡ ರಾಜ್ಯ ಅನ್ನುವಂಥದ್ದು ಇಟ್ಟರೆ ಪ್ರಸ್ತುತವಾಗ್ತೈತಿ ಅನ್ನುವಂಥ ಒಂದು ಒಳ್ಳೆಯ ವಿಚಾರವನ್ನು ಮಾಡಿ ಇದು ಮೈಸೂರು ಕರ್ನಾಟಕ ಅನ್ನುವಂಥದ್ದನ್ನು ತೆಗೆದು ಕರ್ನಾಟಕ ರಾಜ್ಯ ಅನ್ನುವಂಥದ್ದು ಮಾಡಿದರು. ಹಾಗೆ ಇವತ್ತು ಹಬ್ಬಗಳು ಬೇರೆ, ಧಾರ್ಮಿಕ ಹಬ್ಬಗಳು ಬೇರೆ. ಧಾರ್ಮಿಕ ಹಬ್ಬಗಳು ಅಂತಂದ್ರೆ ಈ ಎಲ್ಲ ಇವು ಬರ್ತಾವೆ,
ಈ ಗೌರಿ ಹಬ್ಬ ಅನ್ನುವಂಥ ಬರ್ತಾ ಇದ್ದಿ, ಹೋಳಿ ಹುಣ್ಣಿಮೆ ಅನ್ನುವಂಥದ್ದು ಬರ್ತೈತಿ, ಶಿವರಾತ್ರಿ ಅನ್ನುವಂಥದ್ದು ಬರ್ತೈತಿ. ಆಮೇಲೆ ಈ ಭಾಳ ಹಬ್ಬಗಳು ಬರ್ತಾವೆ ನಮ್ಮಲ್ಲಿ, ಯುಗಾದಿ ಅಂತ ಬರ್ತೈತಿ. ಈ ಎಲ್ಲ ಹಬ್ಬಗಳು ಇವು ಧಾರ್ಮಿಕ ಹಬ್ಬಗಳು, ಧರ್ಮವನ್ನು ಹೇಳ್ತಕ್ಕಂಥ, ಧರ್ಮದ ಆಚರಣೆ ಮಾಡ್ತಕ್ಕಂಥ ಹಬ್ಬಗಳು ಇವೆಲ್ಲ. ಇವು ರಾಷ್ಟ್ರದ, ದೇಶದ ಒಂದು ಅಭಿಮಾನವನ್ನು, ರಾಷ್ಟ್ರದ ಬಗ್ಗೆ ಭಕ್ತಿ ಗೌರವ ಮೂಡಿಸುವಂಥ, ಬಿಂಬಿಸುವಂಥ ಹಬ್ಬಗಳು ಇವು ರಾಷ್ಟ್ರೀಯ ಹಬ್ಬಗಳು. ಅದಕ್ಕೆ ನಾವಿಲ್ಲಿ ದೇಶದಲ್ಲಿ ಅನೇಕ ಧರ್ಮಗಳಿದಾವೆ, ನೂರಾರು ಧರ್ಮಗಳಿದಾವೆ ನಮ್ಮಲ್ಲಿ. ಎಲ್ಲ ಧರ್ಮೀಯರು ನಾವು ಒಂದೊಂದು ಅವರವ್ರ ಧರ್ಮದ ಪ್ರಕಾರ ಒಂದೊಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆದರೆ ನಮ್ಮ ದೇಶದಲ್ಲಿ ಈ ಹಬ್ಬಗಳೇನದಲ್ಲ ಮೊದಲಿಂದನೂ ಬಂದಿರತಕ್ಕಂಥವು, ನಾವು ಹುಟ್ಟಿಸುವಂಥದ್ದು ಹಬ್ಬ ಅಲ್ಲಿವು. ಹಿಂದೆ ಹಿಮಾಲಯ ಪರ್ವತದಲ್ಲಿ ಪರಮಾತ್ಮ, ಅದೊಂದು ಇತಿಹಾಸ, ನಾವು ಹೇಳುವಂಥದ್ದಲ್ಲ, ಒಂದು ಇತಿಹಾಸ. ಹಿಮಾಲಯ ಬೆಟ್ಟದಲ್ಲಿ ಕುತ್ಕೊಂಡು ಲೋಕದ, ಈ ದೇಶದ ಹಿತಕ್ಕಾಗಿ, ಲೋಕದ ಹಿತಕ್ಕಾಗಿ ತಪಸ್ಸು ಮಾಡ್ತಾ ಇದ್ದಂಥ, ಆ ತಪಸ್ಸು ಮಾಡುವಂಥ ಸಂದರ್ಭದಲ್ಲಿ ಆ ಮನಸ್ಸನ್ನು ಚಂಚಲ ಮಾಡಬೇಕು, ತಪಸ್ಸು ಮಾಡತಕ್ಕಂಥ ಮನಸ್ಸನ್ನು ಚಂಚಲ ಮಾಡಬೇಕಂಥೇಳಿ ಅವಾಗ ರತಿದೇವಿ ಅನ್ನತಕ್ಕಂಥವಳು, ರತಿದೇವಿ ಅಂತಾರೆ. ಅಂದ್ರೆ ರತಿ ಅಂತಂದ್ರೆ ಅದು ಏನಾಗತ್ತಂದ್ರೆ ಸರಸಲ್ಲಪವನ್ನು ಮಾಡ್ತಕ್ಕಂಥ ಒಬ್ಬ ಹೆಣ್ಮಗಳಿಗೆ ಅದೊಂದು ಹೆಸರಿಟ್ಟಾರೆ. ರತಿ ಅಂತಂದ್ರೆ ಅದು ಕಾಮನ ಹಬ್ಬದಲ್ಲಿ ಸುಡ್ತಾರೆ, ರತಿದೇವಿ ಅಂತೇಳಿ ಇಟ್ಟು ಕಾಮನ ಜೊತೆಗೆ ಇಟ್ಕೊಂಡು ಅದನ್ನು ಹಬ್ಬ ಮಾಡ್ತಾರೆ. ಆದ್ರೆ ರತಿದೇವಿಯನ್ನು ಸುಡುವುದಿಲ್ಲ, ಅಲ್ಲಿ ಕಾಮನನ್ನು ಅಷ್ಟೇ ಸುಡ್ತಾರೆ. ಆಗ ಆ ಸಂದರ್ಭದಲ್ಲಿ ಈ ಪರಮಾತ್ಮನ ಮನಸ್ಸನ್ನು ಚಂಚಲ ಮಾಡಬೇಕು ಅಂಥೇಳಿ ಅವನ ಮನಸ್ಸಿನಲ್ಲಿ ಭಾವನೆಗಳನ್ನು ಕೆರಳಿಸಬೇಕು ಅಂತೇಳಿ ತಿಳ್ಕೊಂಡು ಒಂದು ಬಾಣವನ್ನು ಬಿಡ್ತಾಳಂತ. ಆ ಬಾಣವನ್ನು ಬಿಟ್ಟಾಗ ಅದೇನಾಗತ್ತಿ, ಆ ಪರಮಾತ್ಮನಿಗೆ ಹೋಗಿ ಮುಟ್ತು, ಒಂದು ಬಡಿತೆ. ಬಡದ ನಂತರ ಕಣ್ಣು ತೆಗೆದು ನೋಡ್ತಾನೆ ಪರಮಾತ್ಮ. ಇದು ಇತಿಹಾಸದಲ್ಲಿ ಬರುವಂಥದ್ದು, ನಾವು ಹೇಳುವಂಥದ್ದಲ್ಲ. ಕಣ್ಣು ತೆಗೆದು ನೋಡಿದಾಗ ಎದುರಿಗೆ ಇರ್ತಕ್ಕಂಥ ರತಿ ಆಕಿ ಕಾಮ ಬಾಣವನ್ನು ಬಿಟ್ಲಂತಂದ್ರೆ ಮನಸ್ಸನ್ನು ಕೆರಳಿಸ್ತಕ್ಕಂಥ ಒಂದು ಬಾಣವನ್ನು ಬಿಟ್ಲಂತ. ನಂತರ ಪರಮಾತ್ಮ, ನನ್ನ ತಪಸ್ಸನ್ನು ನೀನು ಕೆಡಿಸಿದಿ, ನಾನು ಲೋಕದ ಹಿತಕ್ಕಾಗಿ, ದೇಶದ ಹಿತಕ್ಕಾಗಿ, ಜನಗಳ ಹಿತಕ್ಕಾಗಿ ತಪಸ್ಸನ್ನು ಮಾಡಿ ದೇಶಕ್ಕೆ ಒಳ್ಳೆಯದಾಗಲಿ ಎನ್ನುವಂಥ ಭಾವನೆಯಿಂದ ನಾನು ತಪಸ್ಸು ಕುಂತ್ಕೊಂಡು ನನ್ನ ಮನಸ್ಸನ್ನು ಕೆರಳಿಸಿದಿ ಅಂತೇಳಿ ತಿಳ್ಕೊಂಡು ಸಿಟ್ಟಿಗೆದ್ದು ಮೂರನೇ ಕಣ್ಣು, ಪರಮಾತ್ಮನಿಗೆ ತ್ರಿನೇತ್ರ ಅಂತಾರೆ ಅದಕ್ಕೆ, ಆ ಮೂರನೇ ಕಣ್ಣನ್ನು ಬಿಟ್ಲಂತೆ. ಆವಾಗ ಆ ರತಿ ಕಾಮ ಆಕೆ ಸುಟ್ಟು ಬಿಟ್ಲಂತ. ಆವಾಗಿನ ಹಿನ್ನೆಲೆಯಿಂದ ಅವಾಗಿಂದ ಈಗ ಹೋಳಿ ಹಬ್ಬ ಅನ್ನುವಂಥದ್ದು ಮಾಡ್ಕೊತ ಬಂದಿದ್ದಾರೆ. ಈ ಹಬ್ಬ ಅಂತಂದ್ರೆ ಇದು ಒಳ್ಳೆಯ ಭಾವನೆಯನ್ನು ಇಟ್ಕೊಂಡು ಹಬ್ಬ ಮಾಡಬೇಕು. ಈಗಿನ ಹಬ್ಬಗಳ ಮಾಡ್ತಾರೆ, ಹಬ್ಬಗಳ ಒಂದು ನೆವದಲ್ಲಿ ಕುಡಿಯುವುದು, ತಿನ್ನುವುದು, ಮೋಜು ಮಜಲು ಮಾಡುವುದು, ಇನ್ನೊಬ್ಬರು ಹಿಂಸೆ ಮಾಡೋದು, ಇವೆಲ್ಲ ಮಾಡಿದ್ರೆ ಅದಕ್ಕೆ ಹಬ್ಬ ಅನ್ನೋದಲ್ಲ. ಹಬ್ಬ ಯಾವಾಗಿದ್ರೂ ನೆಮ್ಮದಿಯನ್ನು, ಶಾಂತಿಯನ್ನು, ಧರ್ಮವನ್ನು, ಆಚರಣೆಯನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಹಿನ್ನೆಲೆ ಹಬ್ಬ ಅಂತಾರೆ ಅದಕ್ಕೆ. ಆ ಹಬ್ಬ ಬರುವಂಥದ್ದು ಈಗ ಹೋಳಿ ಹುಣ್ಣಿಮೆ ಬಂದಿದೆ, ಈಗ ಹೋಳಿ ಹುಣ್ಣಿಮೆ. ಅದಕ್ಕೆ ಅದ ಹೇಳಿದಲ್ಲ, ಮನಸ್ಸನ್ನಲ್ಲಿರ್ತಕ್ಕಂಥ ಕಾಮಭಾವನೆಗಳನ್ನು ಸುಡಬೇಕು. ದಹನ ಅಂತಂದು ಸುಡುವುದು. ಕಾಮ ಅಂತಂದ್ರೆ ನಮ್ಮಲ್ಲಿ ಕಾಮ, ಕ್ರೋಧ, ಮೋಹ, ಮದ, ಮತ್ಸರಗಳೆಂಬತಕ್ಕಂಥ ಅರಿಸಡ್ವರ್ಗಗಳದಾವು. ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಅದಾವು, ಪ್ರಾಣಿಗಳಲ್ಲೂ ಕೂಡ ಅದಾವು. ಆ ಪ್ರಾಣಿಗಳು ವ್ಯಕ್ತಪಡಿಸೋಕ್ಕಾಗೋದಿಲ್ಲ, ಮನುಷ್ಯ ಮಾತ್ರ ಅದನ್ನು ಬಾಯಿಂದ ಹೇಳಬೇಕಾಗ್ತದೆ. ಆಗ ಈ ನಮ್ಮಲ್ಲಿರ್ತಕ್ಕಂಥ ಕಾಮ, ಕ್ರೋಧ, ಮೋಹ, ಮದ, ಮತ್ಸರಗಳನ್ನು ಸುಡುವುದಕ್ಕೆ ಅದಕ್ಕೆ ದಹನ ಅಂತಾರೆ. ದಹನ ಅಂತಂದ್ರೆ ಇವೆಲ್ಲಗಳನ್ನು ಸುಟ್ಟು ಬೂದಿ ಮಾಡೋದು. ಅದಕ್ಕೆ ಪರಮಾತ್ಮನ, ಅದು ಸಾಂಕೇತಿಕವಾಗಿ ಹಬ್ಬ. ಅದು ನಮ್ಮ ಮನಸ್ಸಿನ ಭಾವನೆಗಳ, ಕೆಟ್ಟ ಭಾವನೆಗಳಲ್ಲ, ದುಷ್ಟ ರೀತಿ ಇರ್ತಕ್ಕಂಥ ಮನಸ್ಸೇನೈತಲ್ಲ, ಈ ಮನಸ್ಸು ಬಹಳ ಕೆಟ್ಟದಾಗಿರ್ತಕ್ಕಂಥದ್ದು. ಚಂಚಲಂ ಹಿ ಮಣಕೃಷ್ಣ ಪ್ರಮಾತಿ ಫಲವದೃಢಂ. ಈ ಮನಸ್ಸು ಆ ಭಗವದ್ಗೀತೆಯಲ್ಲಿ ಬರ್ತೈತೆ. ಯುದ್ಧವನ್ನು ಮಾಡ್ತಕ್ಕಂಥ ರಣಭೂಮಿಯಲ್ಲಿ ಆ ಅರ್ಜುನ ಪರಮಾತ್ಮನನ್ನು ಕೇಳ್ತಾನಂತ, ಏ ಕೃಷ್ಣ, ನನಗೆ ಯುದ್ಧವನ್ನು ಮಾಡಕ್ಕೆ ಹೇಳಿದಿ, ಇಲ್ಲೆಲ್ಲ ನಮ್ಮ ಅಣ್ಣ ತಮ್ಮಂದರು, ಬಂಧು ಬಾಂಧವರು, ಚಿಕ್ಕಪ್ಪ ದೊಡ್ಡಪ್ಪ ಇವರೆಲ್ಲ ಅದಾರ, ಅವರು ಕರುಳು, ನನ್ನ ರಕ್ತ ಸಂಬಂಧಿಗಳಾಗಿರ್ತಕ್ಕಂಥವ್ರು, ರಕ್ತವನ್ನು ಹಂಚಿಕೊಂಡು ಹುಟ್ಟಿರ್ತಕ್ಕಂಥವ್ರು, ಅವರು ಕೂಡ ನಾ ಯುದ್ಧವನ್ನು ಮಾಡೋದು ಹೇಗ ಅಂತ ಪ್ರಶ್ನೆ ಮಾಡ್ತಾನಂತ. ಕೃಷ್ಣನ್ನ ಕುರಿತುಕೊಂಡು ಅರ್ಜುನ ಪ್ರಶ್ನೆ ಮಾಡಿದಾಗ
ಆ ಕೃಷ್ಣ ಹೇಳ್ತಾನಂತ, ಇದು ರಣಭೂಮಿ, ಇದು ಯುದ್ಧ ಭೂಮಿ. ಈ ಯುದ್ಧ ಭೂಮಿಯಲ್ಲಿ ಅಣ್ಣ ತಮ್ಮ ಬಂಧು ಬಳಗ ಯಾವುದನ್ನು ನೋಡಬಾರ್ದು. ಯಾಕಂತಂದ್ರೆ ಅಲ್ಲಿ ಗೆಲುವು ಅನ್ನುವಂಥದ್ದು ಬಹಳ ಮುಖ್ಯ. ಆ ಗೆಲುವಿನ ಗುರಿಯನ್ನು ಇಟ್ಟುಕೊಂಡಾಗ ಮಾತ್ರ ನೀನು ಗೆಲ್ಲಲಿಕ್ಕೆ ಸಾಧ್ಯವಾಗ್ತೈತಿ. ಈ ಒಂದು ನೀನು ನಿನ್ನ ನಿನ್ನ ರಾಜ್ಯವನ್ನು ಪಡ್ಕೊಳ್ಬೇಕಾದ್ರೆ, ನಿನ್ನ ರಾಜ್ಯದಲ್ಲಿ ಧರ್ಮವನ್ನು ಆಳ್ವಿಕೆ ಮಾಡಬೇಕಾದ್ರೆ ಮೊದಲು ಯುದ್ಧ ಮಾಡು. ಯುದ್ಧ ಮಾಡಿದ ಮಾತ್ರ ನಿನಗೆ ಜಯ ಸಿಗತೈತಿ, ನಿನ್ನ ರಾಜ್ಯ ಮರಳಿ ಸಿಗತೈತಿ ಅನ್ನುವಂಥದ್ದನ್ನು ಕೃಷ್ಣ ಹೇಳಿದಂತ ಅರ್ಜುನಿಗೆ. ಆವಾಗ ಒಂದು ಕೃಷ್ಣನ ಒಂದು ಪ್ರೋತ್ಸಾಹದ ಮಾತುಗಳನ್ನು, ಒಂದು ಧೈರ್ಯ ತುಂಬತಕ್ಕಂಥ ಮಾತುಗಳನ್ನು ಕೇಳಿದಾಗ ಕೃಷ್ಣ ಅರ್ಜುನ ಯುದ್ಧ ಭೂಮಿಯಲ್ಲಿ ಅವನು ಯುದ್ಧ ಮಾಡಿದ ಅನ್ನುವಂಥದ್ದು ಒಂದು ಇತಿಹಾಸ. ಹಾಗೆ ಮನಸ್ಸು ಬಹಳ ಚಂಚಲವಾಗಿರ್ತಕ್ಕಂಥದ್ದು. ಈ ಮನಸ್ಸನ್ನು ಹಿಡಿದು ಇಟ್ಕೊಳ್ಳೋಕ್ಕಾಗೋದಿಲ್ಲ. ಒಂದು ನದಿಗೆ ದೊಡ್ಡದಾಗಿರ್ತಕ್ಕಂಥ ಒಂದು ಡ್ಯಾಮನ್ನು ಕಟ್ಟಿ ನೀರು ನಿಂದ್ರಿಸ್ಬೋದು. ಈ ಕನ್ನಂಬಾಡಿ ಆಗಲಿ ಮತ್ತು ಮಲಪ್ರಭಾ ಡ್ಯಾಮ್ ಆಗಲಿ ಎಷ್ಟೋ ಸಾವಿರ ಕ್ಯೂಸೆಕ್ಸ್, ಲಕ್ಷ ಕ್ಯೂಸೆಕ್ಗಟ್ಟಲೆ ನೀರನ್ನು ತಡೆ ಹಿಡಿದಿದ್ದಾರೆ. ಅದನ್ನು ತಡೆ ಹಿಡಿದಾರೆ ಅಂತಂದ್ರೆ ಗೋಡೆ ಅದು. ಆ ಗೋಡೆ ಅದು ಹಂಗೆ 1918ರಲ್ಲಿ ಬಂತು ಮಹಾಪೂರ ಅಂತ ಅನ್ನುವಂಥದ್ದು. ಅವಾಗ ಏನು ಮಾಡಿದ್ರನ್ನ ನೀರು ಬಹಳನ ತಡೆ ಹಿಡಿದು ಒಮ್ಮಿಂದೊಮ್ಮೆ ಡ್ಯಾಮ್ ಬಾಗಿಲ ತೆಗೆದುಬಿಟ್ರು. ನೀರು ಜೋರಾಗಿ ಬಂದು ರಾಮದುರ್ಗದ ಹಳ್ಳಿಯಲ್ಲಿ ಎಲ್ಲ ತುಂಬಿ ಆ ನೀರು ಆ ಊರಲ್ಲಿರ್ತಕ್ಕಂಥ ಜನಗಳು ಬಿಟ್ಟು ಹೋಗ್ತಕ್ಕಂಥ ಪರಿಸ್ಥಿತಿಯೂ ಬಂತು. ಹಂಗೆ ಈ ಡ್ಯಾಮು ಯಾವ ರೀತಿಯಾಗಿ ನಾವು ತಡೆಗೋಡೆಯನ್ನು ಕಟ್ಟಿ ನೀರು ಹಿಡಿತೇವಲ್ಲ, ಆಗ ಮನಸ್ಸು ಚಂಚಲವಾಗಿರ್ತಕ್ಕಂಥ ಮನಸ್ಸೆಲ್ಲ ತಡೆ ಹಿಡಿಬೇಕಾದ್ರೆ ಪರಮಾತ್ಮನ ಧ್ಯಾನ ಅಂಬತಕ್ಕಂಥ ಒಂದು ಸೇತುವೆಯನ್ನು ಕಟ್ಟಿಕೊಂಡಾಗ ಮಾತ್ರ ನಮ್ಮಲ್ಲಿರ್ತಕ್ಕಂಥ ದುಷ್ಟಗಣಗಳು ದುಷ್ಟ ಭಾವಗಳು ಸುಟ್ಟು ಹೋಗ್ತಾವೆ ಅನ್ನುವಂಥ ಒಂದು ಹಿನ್ನೆಲೆಯಾಗಿ ನಮ್ಮ ಹಬ್ಬವನ್ನು ನಾವು ಆಚರಣೆ ಮಾಡ್ತೇವೆ. ಹಿಂದಿನ ಕಾಲದಲ್ಲಿ ವಾದ್ಯಗಳು ಬೇರೆ, ಈಗಿನ ಕಾಲದಲ್ಲಿ ವಾದ್ಯಗಳು ಬೇರೆ. ಹಿಂದಿನ ಕಾಲದಲ್ಲಿ ಕರಡಿ ಮಜಲು, ಆಮೇಲೆ ಭಜನೆ, ಡೊಳ್ಳು ಇವೆಲ್ಲ ಇದ್ದು. ಈಗಿನ ಕಾಲದಲ್ಲಿ ಹೇಗೈತೆ ಅಂತಂದ್ರೆ ಹಬ್ಬಗಳು ಮನರಂಜನೆಯನ್ನು ಬಿಂಬಿಸ್ತಕ್ಕಂಥ ಹಬ್ಬಗಳಾಗಬಾರ್ದು. ಮನಸ್ಸಿಗೆ ಉಲ್ಲಾಸವನ್ನು, ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥ ಹಬ್ಬಗಳಾಗಬೇಕು ಹೊರತಾಗಿ ಈ ರೀತಿ ಆದ್ರೆ ಒಬ್ಬರಿಗೊಬ್ಬ ದ್ವೇಷ, ಅಸೂಹಿಗಳನ್ನು ಹುಟ್ಟಿಸುವಂಥ ಹಬ್ಬಗಳಾದ್ರೆ ನಮ್ಮ ಸಮಾಜ ಕೆಡ್ತೈತಿ, ನಮ್ಮ ಯುವಕರು ಕೆಡ್ತಾರ. ಅದರಲ್ಲಿ ನಮ್ಮ ಯುವಕರು ಅನ್ನತಕ್ಕಂಥವರು ಈಗಿನ ದಿನಮಾನದಲ್ಲಿ ಬಹಳಷ್ಟು ದಾರಿಯನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಧರ್ಮದ ದಾರಿಯನ್ನು ಬಿಟ್ಟು ಹೋಗ್ತಾರೆ. ಅವರು ತಂದೆ ತಾಯಿಗಳ ಮಾತಿಗೆ ಬೆಲೆ ಕೊಡಾಕ್ತಾ ಇರಲಿಲ್ಲ, ಅಕ್ಕ ತಂಗಿಯರ ಮಾತಿಗೆ ಬೆಲೆ ಕೊಡೋದಿಲ್ಲ, ಗುರು ಹಿರಿಯರ ಮಾತಿಗೆ ಬೆಲೆ ಕೊಡೋದಿಲ್ಲ, ಯಾರ ಮಾತಿಗೂ ಕೂಡ ಬೆಲೆ ಕೊಡೋದಿಲ್ಲ. ಯಾಕಂತಂದ್ರೆ ಅವರು ಚಟಗಳಿಗೆ ಅಧೀನರಾಗಿ ತಮ್ಮ ಮನಸ್ಸನ್ನು ಚಂಚಲ ಮಾಡಿಕೊಂಡು ಈ ರೀತಿಯಾಗಿ ಸಮಾಜದಲ್ಲಿ ನಾನು ಇನ್ನು ಹುಟ್ಟೇನಿ, ನಾನು ಈ ಜಗತ್ತಿನಲ್ಲಿ ಹುಟ್ಟೆನಂದ ಮೇಲೆ ಈ ಜಗತ್ತು ನಮಗೆಲ್ಲ ಕೊಟ್ಟತಿ. ಹವೆ ಕೊಟ್ಟತಿ, ನೀರು ಕೊಟ್ಟತಿ, ಗಾಳಿ ಕೊಟ್ಟತಿ, ಗಿಡಗಳನ್ನು ಕೊಟ್ಟತಿ, ಹಣ್ಣು ಹಂಪಲವನ್ನು ಕೊಟ್ಟತಿ, ಎಲ್ಲವನ್ನೂ ಕೊಟ್ಟತಿ. ಈ ದೇಶ, ಈ ಜಗತ್ತು ಎಲ್ಲವನ್ನೂ ಕೊಟ್ಟತಿ ನಮಗೆ. ಈ ಭೂಮಿ ಎಲ್ಲವನ್ನೂ ಕೊಟ್ಟತಿ. ನಾವು ಜಗತ್ತಿಗೆ ಏನು ಕೊಡಬೇಕು ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಬೇಕು. ನಾವು ಈ ಸಮಾಜಕ್ಕಾಗಿ ಏನು ಕೊಡಬೇಕು ಅನ್ನುವಂಥದ್ದನ್ನು ವಿಚಾರ ಮಾಡಬೇಕು. ಎಲ್ಲ ನಾವು ಸ್ವಾರ್ಥಿಗಳಾದ್ರೆ, ನಾವು ಸ್ವಾರ್ಥ ಭಾವನೆಯನ್ನು ಇಟ್ಕೊಂಡ್ರೆ ಒಂದು ಧರ್ಮ ಬೆಳಗುವುದಿಲ್ಲ. ಸ್ವಾರ್ಥ ಭಾವನೆಯನ್ನು ಇಟ್ಟುಕೊಂಡಾಗ ಸಮಾಜ ಬೆಳಗುವುದಿಲ್ಲ. ಸ್ವಾರ್ಥ ಭಾವನೆಯನ್ನು ಇಟ್ಟುಕೊಂಡಾಗ ನಾವು ಅದನ್ನು ಸ್ವಾರ್ಥ ಭಾವನೆಯನ್ನು ಇಟ್ಟುಕೊಂಡು ಏನೋ ಮಾಡಿದರೂ ಕೂಡ ಅದು ಯಶಸ್ವಿ ಆಗೋದಿಲ್ಲ. ನಿಸ್ವಾರ್ಥ ಭಾವನೆಯಿಂದ ಸಮಾಜ ಕೆಲಸ ಮಾಡಿದರೆ ಅದು ಯಶಸ್ವಿಯಾಗ್ತೈತೆ ಅನ್ನುವಂಥ ಮಾತುಗಳನ್ನು ಹೇಳಿದ್ರ ಜೊತೆಗೆ ವಿದ್ಯಾರ್ಥಿಗಳು ಯಾಕಂದ್ರೆ ನಮಗೆ ತಂದೆ ತಾಯಿಗಳು ಬಹಳ ಕಷ್ಟಪಟ್ಟಿರ್ತಾರೆ. ನಮ್ಮನ್ನು ಬೆಳೆಸಬೇಕಾದ್ರೆ ಬಹಳ ಕಷ್ಟಪಟ್ಟಿರ್ತಾರೆ. ಒಬ್ಬ ಕೂಲಿ ಮಾಡಿ ಅವನು ಚಪ್ಪಲ್ ಹರಿದ್ರೂ ಕೂಡ ತಾನು ಇನ್ನೊಬ್ಬರು ಹೊಲಕ್ಕೆ ಹೋಗಿ ದುಡಿದು ಮಾಡಿ ಕಷ್ಟಪಟ್ಟು ಉಪವಾಸ ಬಿದ್ದುಕೊಂಡು ಏನೋ ಮಾಡಿದ್ರು ನನ್ನ ಮಕ್ಕಳು ಉದ್ಧಾರ ಆಗಲಿ, ನನ್ನ ಮಕ್ಕಳು ಚಲೋ ಆಗಲಿ, ನಮ್ಮ ಮಕ್ಕಳು ಇಂಜಿನಿಯರ್ ಆಗಲಿ, ನಮ್ಮ ಮಕ್ಕಳು ಡಾಕ್ಟರ್ ಆಗಲಿ, ನಮ್ಮ ಮಕ್ಕಳು ದೇಶದ ಭಕ್ತರಾಗಿ, ನಮ್ಮ ಮಕ್ಕಳು ಸೈನಿಕರಾಗಲಿ, ನಮ್ಮ ಮಕ್ಕಳು ರೈತರಾಗಲಿ ಅನ್ನುವಂಥ ಒಂದು ದೂರದೃಷ್ಟಿಯನ್ನಿಟ್ಟುಕೊಂಡು ತಂದೆ ತಾಯಿಗಳು ತಮ್ಮಗೆ ಹಸಿವನ್ನು ಕಟ್ಟಿಕೊಂಡು ಖರ್ಚು ವೆಚ್ಚವನ್ನು ಸ್ವಲ್ಪ ಹಿಡಿದಲ್ಲಿ ಮಾಡಿಕೊಂಡು ಮಕ್ಕಳನ್ನು ವಿದ್ಯಾವಂತರನ್ನು ಮಾಡ್ತಾರೆ. ಆ ಮಾಡಿರ್ತಕ್ಕಂಥ ವಿದ್ಯೆ ತಂದೆ ತಾಯಿಗಳು
ಪರಿಶ್ರಮ ಪಟ್ಟಿರ್ತಕ್ಕಂಥದ್ದು ಏನೈತಲ್ಲ ಅದು ಯಾರ ಉದ್ದೇಶಕ್ಕೋಸ್ಕರವಾಗಿ ಯಾವ ಉದ್ದೇಶವಾಗಿ ಮನುಷ್ಯರ ಪರಂಪರೆ ಉಳಿಲಿ, ಮಕ್ಕಳು ಬೆಳೀಲಿ, ಮಕ್ಕಳು ಚೆನ್ನಾಗಲಿ ಆಗಲಿ ಅನ್ನುವಂಥ ಉದ್ದೇಶದಿಂದ ತಂದೆ ತಾಯಿಗಳು ನಮಗೆ ಬಹಳ ಒಂದು ನಮಗೆ ಪರಿಶ್ರಮ ಬಿಟ್ಟು ನಮ್ಮ ದೇಹವನ್ನು ನಮಗೆ ವಿದ್ಯಾಬುದ್ಧಿಯನ್ನು ಕೊಟ್ಟಾರ. ನಾವು ಏನು ಮಾಡಕತ್ತೇವೆ ಅಂತಂದ್ರೆ ಆ ಮಕ್ಕಳಿಗೆ ಚಲೋ ಚಲೋ ಬೂಟ್ ಕೊಡಿಸಿ, ಚಲೋ ಡ್ರೆಸ್ ಕೊಡಿಸಿ, ನನ್ನ ಮಗ ಚಂದ ಕಾಣಲಿ, 4 ಮಂದಿ ಒಳಗೆ ಚಂದ ಕಾಲಿ, 4 ಮಂದಿ ಒಳಗೆ ದೊಡ್ಡ ಸಾಹುಕಾರನ ಮಗ, ನಮ್ಮ ಶ್ರೀಮಂತರ ಮಗ ಅನ್ನುವಂಥದ್ದು ಬಿಂಬಿಸ್ಲಿ ಆಗಲಿ ಅನ್ನುವಂಥ ಉದ್ದೇಶದಿಂದ ತಂದೆ ತಾನು ಹರಕ ಬಟ್ಟೆ ಹಾಕ್ಕೊಂಡು, ಹರಿದ ಚಪ್ಪಲಿ ಹಾಕ್ಕೊಂಡು ತಾನು ಜೀವನ ಮಾಡ್ತಾನೆ. ಆದ್ರೆ ಮಗನನ್ನು ಚೆನ್ನಾಗಿ ಬೆಳೆಸ್ತಾನೆ. ಆ ಕೃತಜ್ಞತೆ ಭಾವ, ನನ್ನ ತಂದೆ ಇಷ್ಟೆಲ್ಲ ಪರಿಶ್ರಮ ಪಟ್ಟಾನ, ಇಷ್ಟೆಲ್ಲ ನನಗೆ ವಿದ್ಯೆಯನ್ನು ಕಲೀಲಿಕ್ಕೆ, ನನಗೆ ಚೆನ್ನಾಗಿ ಬೆಳೀಲಿಕ್ಕೆ, ನನ್ನ ಆರೋಗ್ಯ ಚೆನ್ನಾಗಿರಲಿಕ್ಕೆ ಎಷ್ಟೊಂದು ಪರಿಶ್ರಮ ಪಟ್ಟಾನಲ್ಲ, ಆ ಪರಿಶ್ರಮಕ್ಕೆ ನಾವು ಆ ಕೃತಜ್ಞತೆಯನ್ನು ಸಲ್ಲಿಸಬೇಕು ತಂದೆ ತಾಯಿಗಳಿಗೆ. ಕೃತಜ್ಞತೆಯನ್ನು ಸಲ್ಲಿಸಿದಾಗ ಮಾತ್ರ ತಂದೆಗೆ ತಕ್ಕ ಮಕ್ಕಳಾಗಿ ಹುಡ್ತೇವೆ, ಇಲ್ಲದಿದ್ದು ಹುಟ್ಟಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಈಗಿನ ದಿನಮಾನದಲ್ಲಿ ನಾವು ದಯವಿಟ್ಟು ನಮ್ಮ ಮಕ್ಕಳಿಗೆ ಹೇಳೋದಂದ್ರೆ, ಯುವಕರಿಗೆ ಏನು ಹೇಳೋದಂತಂದ್ರೆ, ನೀವು ತಂದೆ ತಾಯಿಗಳನ್ನು ಮಾತು ಕೇಳಬೇಕು ಮತ್ತು ಸಮಾಜದ 4 ಹಿರಿಯರ ಮಾತುಗಳನ್ನು ಕೇಳಬೇಕು, ನಮ್ಮ ಬಂಧು ಬಾಂಧವರ ಮಾತುಗಳನ್ನು ಕೇಳಬೇಕು. ಅಂದಾಗ ಮಾತ್ರ ನಾವು ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯವಿದೆ. ಮೊನ್ನೆ ತಾನೇ ನಾವು ನಮ್ಮ ರಾಮದುರ್ಗದಲ್ಲಿ ಮಹಾಂತೇಶ್ ಬೀಳ್ಗಿ ಅಂತಕ್ಕಂಥವ್ರು ಎಷ್ಟು ಕಷ್ಟಪಟ್ಟರು ಅಂತಂದ್ರೆ, ಬಹಳ ಕಷ್ಟಪಟ್ಟು ಒಬ್ಬ IAS ಆಫೀಸರ್ ಆದರು. ಅವರು ಆ IAS ಆಫೀಸರ್ ಆಗಬೇಕಾದ್ರೆ ಒಂದು ಛಲ ಇತ್ತು ಅವರಲ್ಲಿ. ಮಹಾಂತೇಶ್ ಬೀಳ್ಗಿಯವರ ಛಲ ಇತ್ತು. ನಾನು ಇಷ್ಟು ಬಡತನದಲ್ಲಿ ಹುಟ್ಟಿದ್ದೇನೆ, ನನ್ನ ತಂದೆ ತಾಯಿಗಳು ಇಷ್ಟು ಕಷ್ಟಪಟ್ಟು ಅವ್ರ ನೇಯ್ಗೆಯನ್ನು ಮಾಡಿ ಬಟ್ಟೆಗೆ ಬಣ್ಣವನ್ನು ಹಾಕಿ ಬದುಕು ಸಾಗಿಸ್ತಕ್ಕಂಥ ಜನ. ತಂದೆ ಸಣ್ಣ ವಯಸ್ಸಿನಲ್ಲಿ ತೀರ್ಕೊಂಡು ಹೋಗ್ಬಿಟ್ರು. ತಾಯಿ ಮಕ್ಕಳನ್ನು ಪಾಲನೆ ಮಾಡಬೇಕು, ಅವರನ್ನು ಬೆಳೆಸ್ಬೇಕಂತೇಳಿ ಬಡತನದಲ್ಲಿ ಎಷ್ಟು ಕಷ್ಟವನ್ನು ಪಟ್ಟು ರೊಟ್ಟಿಯನ್ನು ಮಾಡಿ ಇನ್ನೊಬ್ಬರಿಗೆ ಮನೆಗೆ ಕೊಟ್ಟು ಕೆಲಸವನ್ನು ಮಾಡಿ ಮಕ್ಕಳನ್ನು ಬೆಳೆಸಿದ್ರು. ಆ ಮಕ್ಕಳು ಬೆಳೆದು ಅಂದ್ರೆ ಆ ಮಹಾಂತೇಶ್ ಬೀಳ್ಗಿ ತಂದೆ ತಾಯಿ ಸಂಸ್ಕಾರದಿಂದ ಬೆಳೆದು ಒಬ್ಬ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ IAS ಆದರ್ಶವಾಗಿರ್ತಕ್ಕಂಥ ಆದರ್ಶವಾಗಿರ್ತಕ್ಕ ಜಿಲ್ಲಾಧಿಕಾರಿಯಾಗಿ ಕೆಲವು ಹೆಸರನ್ನು ಉಳಿಸಿಕೊಂಡ್ರು. ಆ ಒಂದು ಆದರ್ಶ ನಮ್ಮನ್ನು ಬೇಕು. ಆದರ್ಶವನ್ನು ನಾವೀಗ ವಲ್ಲಭಭಾಯಿ ಪಟೇಲ್ರಂಥವ್ರ, ಆಮೇಲೆ ಮೊರಾರ್ಜಿ ದೇಸಾಯಿ ಅಂಥವ್ರ, ನಾವು ಈಗ ತಾನೇ ಮೋದಿ ಅಂಥವ್ರ, ನಾವು ಯಾಕೆ ಹೆಸರು ಹೇಳ್ತೇವೆ ಅಂತಂದ್ರೆ ಆದರ್ಶ ವ್ಯಕ್ತಿಗಳದಾರ ನಾಡಿಗೆ. ಇವತ್ತು ಮೋದಿ ಅಂಥವರು, ಮೊರಾರ್ಜಿ ಅಂಥವರು, ವೀರೇಂದ್ರ ಪಾಟೀಲ್ ಅಂಥವರು, ಇಂಥವರೆಲ್ಲ ನಮಗೆ ರಾಜಕೀಯ ಒಂದು ನಿಲುವನ್ನು ಕೊಡಬೇಕಾದ್ರೆ, ರಾಜಕೀಯ ಒಂದು ಅಸ್ತಿತ್ವವನ್ನು ಉಳಿಸ್ಕೊಂಡು ಹೋಗ್ಬೇಕಾದ್ರೆ ಒಳ್ಳೆಯ ರೀತಿಯಿಂದ ಅವ್ರು ರಾಜಕೀಯನ ಆಳಿದಂತೇಳಿ ತಿಳ್ಕೊಂಡು ಇವತ್ತು ರಾಜ್ಯದಲ್ಲಿ ಒಳ್ಳೆಯ ದಿನಮಾನಗಳನ್ನು ನಾವು ಕಾಣ್ತಾ ಇದ್ದೇವೆ. ಅದಕ್ಕೆ ಈ ಆದರ್ಶ ವ್ಯಕ್ತಿಗಳ ಜೀವನದಲ್ಲಿ ಬರ್ತಕ್ಕಂಥ ಘಟನೆಗಳನ್ನು ನಾವು ಪಾಲಿಸಿಕೊಂಡು ಹೋದಾದ್ರೆ ವಿದ್ಯಾರ್ಥಿಗಳು ಬಹಳ ಒಳ್ಳೆಯ ಒಂದು ನಮ್ಮ ನಾಡಿನ ಒಳ್ಳೆಯ ವ್ಯಕ್ತಿಗಳಾಗಿ ರೂಪಿಸಲಿಕ್ಕೆ ಅವರು ಆಗಲಿಕ್ಕೆ ಸಾಧ್ಯವಾಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತಾ ಇದ್ದೇನೆ. ಈಗಷ್ಟೇ ಸ್ವಾಮೀಜಿಗಳೆಲ್ಲ ತಿಳಿಸ್ಕೊಟ್ರು ಮಾಹಿತಿ. ಏನಂತಂದರೆ, ನಾಡುಕೊಂಡ ದಕ್ಷ ಅಧಿಕಾರಿ ಮಹಾಂತೇಶ್ ಬೀಳ್ಗಿಯವರ ಜೀವನ ಚರಿತ್ರೆಯನ್ನು ನಮಗೆ ತೋರಿಸ್ಕೊಟ್ರು. ಹಾಗೆಯೇ ಯಶಸ್ವಿ ಕಂಡಂತಹ ನಾಡಿನ ದಾರ್ಶನಿಕರ ಬಗ್ಗೆ ಅವರು ಹೇಳ್ತಾ ಹೋದರು. ಹಾಗೆಯೇ ಈ ಹೋಳಿ ಹಬ್ಬವನ್ನು ಮಾಡಲಿಕ್ಕೆ ಏನೆಲ್ಲ ಕಾರಣಗಳು, ಇತಿಹಾಸವನ್ನು ಕೂಡ ನಮ್ಮ ಮುಂದೆ ಅವರು ತೆರೆದಿಟ್ರು. ಸ್ವಾಮೀಜಿಗಳೇ, ಇವಾಗ ನನ್ನ ಮುಖ್ಯವಾದಂಥ ಪ್ರಶ್ನೆ ಏನಂತಂದರೆ, ಹೋಳಿ ಹಬ್ಬವನ್ನು ಇದೇ ದಿನಾಂಕಿನಂದು ಏನಾದರೂ ಮಾಡಬೇಕು ಅಂತ ಇತಿಹಾಸದಲ್ಲಿ ಇದೇನಾ? ಅಂದರೆ ಒಂದೊಂದು ಈಗ ಜನವರಿ 26 ಅನ್ನುವಂಥದ್ದು ಮಾಡ್ತೇವೆ ನಾವು. ಅಂದ್ರೆ ಅದು ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥ ದಿನ. ಭಾರತ ದೇಶಕ್ಕೆ ನಮ್ಮ ಹಿಂದಿನ ದೇಶಭಕ್ತರಾಗಿರ್ತಕ್ಕಂಥವ್ರು ನೆಹರು ಆಗಲಿ, ಗಾಂಧಿ ಆಗಲಿ, ವಲ್ಲಭಭಾಯಿ ಪಟೇಲ್ ಅಂಥವ್ರಾಗಲಿ, ಬಾಲಗಂಗಾಧರ ತಿಲಕ್ರಂಥವ್ರಾಗಲಿ, ಅವರೆಲ್ಲ ಏನು ಮಾಡಿದ್ರು ಅಂದ್ರೆ ಬ್ರಿಟಿಷರನ್ನು ನಮ್ಮ ದೇಶದಿಂದ ಹೊರಗೆ ಹಾಕಿ ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ಪಡೆದುಕೊಂಡ್ರು. ಆ ಸ್ವತಂತ್ರವನ್ನು ಪಡೆದುಕೊಳ್ಳುವಂಥದ್ದು ದಿನಾಚರಣೆ ಯಾವಾಗ ಮಾಡೋಣ ಅನ್ನುವಂಥದ್ದು ಎಲ್ಲರೂ ಕುಳಿತುಕೊಂಡು ನಿರ್ಣಯ ಮಾಡಿ ಜನವರಿ 26ರಲ್ಲಿ ನಾವು ಆಚರಣೆ ಮಾಡಿದ್ರೆ ಯೋಗ್ಯ ಆಗ್ತದೆ ಅನ್ನುವಂಥದ್ದನ್ನು ಅವರು ನಿರ್ಣಯ ಮಾಡಿದರು. ಹಾಗೆ ಇವತ್ತು ಪಂಚಾಂಗಗಳೇನದವಲ್ಲ, ಈ ಪಂಚಾಂಗವನ್ನು ಹೇಳ್ತಕ್ಕಂಥ ಜ್ಯೋತಿಷಿಗಳದಾರಲ್ಲ, ಅವರೆಲ್ಲ ಈ ನಕ್ಷತ್ರವನ್ನು ಗಳಿಗೆ ಫಳವನ್ನೆಲ್ಲ ತೆಗಿತಾರೆ.
ಅವ್ರು ಪಂಚಾಂಗ ಅವರ ಬರೀತಾರ, ಅವರು ಗಳಿಗೆ ಫಳ ಎಲ್ಲ ಲೆಕ್ಕ ಹಾಕಿ ಗಣಿತದ ಮೇಲೆ ಇಂಥ ದಿವಸ ಇದು ಹೋಳಿ ಹುಣ್ಣು ಬರ್ತೈತಿ, ಇಂಥ ದಿವಸ ಶಿವರಾತ್ರಿ ಬರ್ತೈತಿ, ಇಂತಹ ದಿವಸ ನಮ್ಮ ಗೌರಿ ಹಬ್ಬ ಬರ್ತೈತಿ. ಅದನ್ನು ಅವರು ಗಳಿಗೆ ಫಳದ ಮೇಲೆ ತೆಗೆದು ನಿರ್ಣಯ ಮಾಡ್ತಾರೆ. ಯಾಕಂದ್ರೆ ಹಬ್ಬಗಳನ್ನು ಒಂದೇ ದಿವಸ ಆಚರಣೆ ಮಾಡಬೇಕು ಹೊರತಾಗಿ ದಿನನಿತ್ಯ ಆಚರಣೆ ಮಾಡೋಕ್ಕಾಗೋದಿಲ್ಲ. ಬರುವುದು ವರ್ಷದಲ್ಲಿ ಒಂದೇ ದಿವಸ ಹಬ್ಬ. ಹೋಳಿ ಹುಣ್ಣಿಮೆ ಒಂದೇ ದಿವಸ ಬರ್ತೈತೆ, ಭಾಳ ಅಂದ್ರೆ 2 ದಿವಸ. ಮೊದಲು 3 ದಿವಸ ಮಾಡ್ತಿದ್ರಂತ ನಮ್ಮ ಹಿರಿಯರು. ಒಂದು ದಿವಸ ಕಾಮಣ್ಣ ಇಡೋದು, ಮರದೇ ಅದಕ್ಕಿಂತ ಮೊದಲು ಅಂದ್ರೆ ಕಾಮಣ್ಣ ಸುಡೋಕ್ಕಿಂತ ಮೊದಲು ಹೋಗಿ ಮನೆ ಮನೆಗೆ ಹೋಗಿ ಕೇಳ್ತಿದ್ರು, ನಾವು ಕಾಮಣ್ಣ ಸುಡ್ತೇವೆ, ಕುಳ್ಳು ಕೊಡ್ರಿ, ಕಟ್ಟಿಗೆ ಕೊಡ್ರಿ ಅಂತೇಳಿ ಎಲ್ಲ ತೊಗೊಂಡು ಬಂದು ಅವನು ಸಂಗ್ರಹ ಮಾಡಿ ಅವನು ಮರುದಿವಸ ಎಲ್ಲರೂ ಕೂಡ್ಕೊಂಡು ಅದನ್ನು ಕಾಮಣ್ಣ ಸುಡ್ತಿದ್ರಂತ. ಹಾಗಲ್ಲ, ಇವತ್ತು ಹೋಳಿ ಹಬ್ಬದ ಈ ಅದನ್ನು ಒಂದು ಹೋಳಿ ಹಬ್ಬದ ಒಂದು ಹೆಸರಿನಿಂದ ನಾವು ಇವತ್ತು ಗಂಡವ್ರ ಮನೆಗೆ ಹೋಗಿ ತುಡುಗು ಮಾಡಿ ರಾತ್ರಿ ಅವ್ರು ಮಲ್ಕೊಂಡಿರ್ತಾರೆ ಪಾಪ ನಿದ್ದೆ ಗಣ್ಣೆಯಲ್ಲಿ ಹೋಗಿ ಮಲ್ಕೊಂಡಾಗ ಆ ಮನೆಯಲ್ಲಿ ಕೀಲಿ ಮುರಿದು ಒಳಗಿರುವಂಥ ಸಾಮಾನು ತೊಗೊಂಡು ರೋಡ್ನಾಗಿರುವಂಥ ಗಿಡ ಕಡಿದು ಅವನ್ನೆಲ್ಲ ತೊಗೊಂಬಂದು ಹಬ್ಬ ಮಾಡ್ತಾರೆ. ಅದು ಅಲ್ಲ ಪದ್ಧತಿ ಅಲ್ಲ ನಮ್ಮದು. ಈಗ ಹುಡುಗರು ಮನೋರಂಜನೆಗೋಸ್ಕರವಾಗಿ ಹಬ್ಬ ಮಾಡಕತ್ತಾರ. ಅವರು ಮನಸ್ಸಿನ ನೆಮ್ಮದಿಗೋಸ್ಕರವಾಗಿ ಹಬ್ಬ ಮಾಡಕತ್ತಿಲ್ಲ. ಅದಕ್ಕೆ ನಾವು ಯಾವುದೋ ಒಂದು ಹಬ್ಬವನ್ನು ಮಾಡಬೇಕಾದ್ರೆ ಹಿನ್ನೆಲೆ ಇರ್ತೈತಿ. ಆ ಹಿನ್ನೆಲೆ ಇಟ್ಕೊಂಡು ನಾವು ಹಬ್ಬವನ್ನು ಆಚರಣೆ ಮಾಡೋದು ಹೇಳಿದ್ನಲ್ಲ. ಪರಮಾತ್ಮ ಲೋಕದ ಹಿತಕ್ಕಾಗಿ, ಲೋಕದ ಜನರಿಗೋಸ್ಕರವಾಗಿ ನೆಮ್ಮದಿಯನ್ನು ಶಾಂತಿಯನ್ನು ತರೋದಕ್ಕೋಸ್ಕರ ಈಗ ಅನಷ್ಟು ತಪಸ್ಸಿ ಕುಂತಿದ್ದ ರತಿ ಹೋಗಿ ಬಾಣ ಬಿಟ್ಲು, ಮನಸ್ಸು ಚಂಚಲಾಯಿತು ಅಂತ ಹೇಳಿದ್ನಲ್ಲ. ಆ ರೀತಿಯಾಗಿ ಪ್ರತಿಯೊಂದು ಹಬ್ಬಗಳು ಕೂಡ ಹಿನ್ನೆಲೆ ಇದೆ. ಈ ಶಿವರಾತ್ರಿ ಅಂತಂದ್ರೆ ಶಿವನನ್ನು ಧ್ಯಾನ ಮಾಡೋದು, ಪ್ರಾರ್ಥನೆ ಮಾಡೋದು. ಇವು ರಂಜಾನ್ ತಿಂಗಳಂತ ಬರ್ತದೆ, ಮುಸ್ಲಿಂ ಧರ್ಮದಲ್ಲಿ ರಂಜಾನ್ ತಿಂಗಳಂತ ಬರ್ತೈತಿ. ಮೊಹಮ್ಮದ್ ಪೈಗಂಬರ್ ಜಯಂತಿ ಅಂತ ಮಾಡ್ತೀರಿ. ಎಲ್ಲ ಹಬ್ಬಗಳು ಬರ್ತಾವೆ. ಎಲ್ಲ ಹಬ್ಬಗಳು ಅಂತಂದ್ರೆ ಅವು ಮನಸ್ಸಿಗೆ ನೆಮ್ಮದಿಯನ್ನು, ಸುಖವನ್ನು, ಶಾಂತಿಯನ್ನು, ಸೌಹಾರ್ದತೆಯನ್ನು ಕೊಡ್ತಕ್ಕಂಥ ಹಬ್ಬಗಳು ಆಗಬೇಕು ಹೊರತಾಗಿ ಜನರ ಮನಸ್ಸನ್ನು ಕೆರಳಿಸ್ತಕ್ಕಂಥ ಹಬ್ಬಗಳ ಆಗಬಾರ್ದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಹಬ್ಬಗಳು ಬಹಳ ರೀತಿಯಿಂದ ಒಳ್ಳೆಯವನ್ನು, ಸಂಸ್ಕೃತಿಯನ್ನು, ಒಳ್ಳೆಯ ಸಂಸ್ಕಾರವನ್ನು ಬಿಂಬಿಸ್ತಕ್ಕಂಥ ಹಬ್ಬಗಳಾಗಬೇಕು. ಆ ಹಬ್ಬಗಳ ಹಿನ್ನೆಲೆಯಲ್ಲಿ ನಾವು ಆಚರಣೆ ಮಾಡಿದರೆ ಅದಕ್ಕೊಂದು ಮಹತ್ವ ಬರ್ತೈತಿ, ಇಲ್ಲದಿದ್ರೆ ಬರೋದಿಲ್ಲ ಅನ್ನುವಂಥದ್ದು ನನ್ನ ವಿಚಾರ. ಈಗ ವಿಶೇಷವಾಗಿ PUC ಎಕ್ಸಾಮ್ಗಳು ಬಂದು, ಹಾಗೆಯೇ SSLC ಎಕ್ಸಾಮ್ ಕೂಡ ಹತ್ತಿರ ಬರ್ತಾ ಇದೆ. ಹಾಗೆಯೇ ಈ 1ನೇ ಕ್ಲಾಸ್ನಿಂದ 9ನೇ ತರಗತಿಯ ವಿದ್ಯಾರ್ಥಿಗಳ ಎಕ್ಸಾಮ್ ಕೂಡ ಇನ್ನೇನು ಹತ್ತಿರ ಬಂತು. ಈಗ ವಿಶೇಷವಾಗಿ ಮಕ್ಕಳಿಗೆ ಏನಂತಂದರೆ ಈ ಪಾಠದ ಜೊತೆಗೆ ಆಟ ಅಂತ ನಾವು ಹೇಳ್ತೀವಿ. ಆದರೆ ಹಬ್ಬಗಳು ಬಂದಾಗ, ವಿಶೇಷವಾಗಿ ಈ ಹೋಳಿ ಹಬ್ಬ ಬಂದಾಗ ಮಕ್ಕಳು ಬಣ್ಣದ ಹಬ್ಬ ಅಂಥೇಳಿ ಏನು ಮಾಡ್ತಾರೆ, ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡುವಂಥದ್ದು ನಾವು ಕಾಣ್ತೇವೆ ಸ್ವಾಮೀಜಿ. ಈಗ ಮಕ್ಕಳ ಓದಿಗಾಗಿ ಅವ್ರು ಏನೆಲ್ಲ ಮಾಡಬೇಕು, ಹಬ್ಬವನ್ನು ಯಾವ ರೀತಿಯಾಗಿ ಮಾಡಬೇಕು, ಓದಿಗೆ ಯಾವ ರೀತಿಯಾದಂತಹ ತಮ್ಮ ಒಂದು ಟೈಮನ್ನು ಅವ್ರು ಕೊಡಬೇಕು ಅನ್ನುವಂಥದ್ದನ್ನು ತಾವು ಅವರಿಗೆ ಹೇಳಿಕೊಟ್ರೆ ಬಹಳ ಅನುಕೂಲವಾಗುತ್ತೆ. ವಿದ್ಯಾರ್ಥಿ ಜೀವನ ಅಂತಂದ್ರೆ ಅದು ಗೋಲ್ಡನ್ ಲೈಫ್ ಅಂತಾರೆ. ಅದಕ್ಕೆ ಬಂಗಾರದ ಜೀವನ. ಅದು ಆ ಬಂಗಾರ ಜೀವನದಲ್ಲಿ ಏನು ಮಾಡಬೇಕು ಅದನ್ನು ಮಾಡಬೇಕು. ಈಗ ಮನುಷ್ಯನಿಗೆ ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಮುಪ್ಪಾವಸ್ಥೆ, 3 ಅವಸ್ಥೆಗಳದ ಮನುಷ್ಯನಿಗೆ. ಬಾಲ್ಯದಲ್ಲಿ ಏನು ಮಾಡಬೇಕು ಅದನ್ನೇ ಮಾಡಬೇಕು, ಯೌವನದಲ್ಲಿ ಏನು ಮಾಡಬೇಕು ಅದನ್ನೇ ಮಾಡಬೇಕು, ಮುಪ್ಪಾವಸ್ಥೆಯಲ್ಲಿ ಏನು ಮಾಡಬೇಕು ಅದನ್ನೇ ಮಾಡಬೇಕು. ಬಾಲ್ಯದಲ್ಲಿ ನಮ್ಮ ಜೀವನವನ್ನು ರೂಪಿಸ್ಕೊಳ್ತಕ್ಕಂಥ ಅಂದ್ರೆ ವಿದ್ಯಾರ್ಥಿ ಜೀವನದಲ್ಲಿ ಬಾಲಕರಾಗಿದ್ದಾಗ ಆವಾಗ ನಮಗೆ ತಂದೆ ತಾಯಿಗಳು ಈಗೇನು ಮಾಡಿದಾರೆ, ಈ ಸಣ್ಣ ವಯಸ್ಸಿನಲ್ಲಿ 3 ವರ್ಷ ಮಕ್ಕಳಿಗೆ ತುಂಬಿದ ನಂತರ ಅವರಿಗೆ ಶಾಲೆಗೆ ಸೇರಿಸ್ತಾರೆ. ಯಾಕಂತಂದ್ರೆ ಮಕ್ಕಳು ಶಾಲೆಗೆ ಹೋಗಲಿಕ್ಕೆ ರೂಢಿಯನ್ನು ಬೆಳೆಸ್ಕೊಳ್ಳಿ, ಆಟ ಪಾಠಗಳನ್ನು ಮಾಡುವುದರಲ್ಲಿ ಅವರು ರೂಪಿಸ್ಕೊಳ್ಳಿ ಅನ್ನುವಂಥ ಉದ್ದೇಶದಿಂದ ಮಕ್ಕಳನ್ನು ಸಣ್ಣಂದಿರ್ತಾ ಶಾಲೆಗೆ ಕಳಿಸ್ತಾರೆ. ಆ ಶಾಲೆಯಲ್ಲಿ ಅವನು ಒಳ್ಳೆಯ ವಿದ್ಯಾರ್ಥಿಯಾಗಿ ಬೆಳೆಯಬೇಕು, ಒಳ್ಳೆಯ ಪಾಠಗಳನ್ನು ಕಲಿಬೇಕು. ಅದನ್ನು ಕಲಿತು ಅವನು ಶಾಲೆ ಆಗಬೇಕಂತೇಳಿ ಶಿಕ್ಷಕರಾಗಿರ್ತಕ್ಕಂಥವ್ರು, ಶಿಕ್ಷಕಿಯರಾಗಿರ್ತಕ್ಕಂಥವ್ರು ಮಕ್ಕಳಿಗೆ ವಿದ್ಯೆಯನ್ನು ಕಲಿಸ್ತಾರೆ. ಆದರೆ ಈ ಪರೀಕ್ಷೆ ವರ್ಷದಲ್ಲಿ ಬರುವಂಥದ್ದು ಒಂದೇ ಪರೀಕ್ಷೆ, ಪ್ರತಿ ಪರೀಕ್ಷೆ ಇರುವುದಿಲ್ಲ. ಆಮೇಲೆ ಟೆಸ್ಟ್ ಅಂತ ಹೋಗ್ತಾರೆ, 6 ತಿಂಗಳ ಪರೀಕ್ಷೆ, 3 ತಿಂಗಳಂತ ಪರೀಕ್ಷಿಸ್ತಾರೆ. ಆದರೆ ಇವೆಲ್ಲವೂ ನಮ್ಮ ಭವಿಷ್ಯವನ್ನು ನಿರೂಪಣೆ ಮಾಡೋದಿಲ್ಲ.
ವಾರ್ಷಿಕ ಪರೀಕ್ಷೆ ಅನ್ನುವಂಥದ್ದು ಏನು ಬರ್ತೈತಲ್ಲಿ ಅದೇ ನಮಗೆ ಹೆಚ್ಚಿನ ಅಂಕವನ್ನು ತಂದುಕೊಡೋದು, ನಮ್ಮ ವಿದ್ಯಾರ್ಥಿಯ ಜೀವನವನ್ನು ರೂಪಿಸ್ತಕ್ಕಂಥದ್ದು ಅದೇ ಒಂದು ವಾರ್ಷಿಕ ಪರೀಕ್ಷೆ. ಆ ವಾರ್ಷಿಕ ಪರೀಕ್ಷೆಯಲ್ಲಿ ನಾವು ಚೆನ್ನಾಗಿ ಅಭ್ಯಾಸವನ್ನು ಮಾಡಬೇಕು. ಯಾಕಂತಂದ್ರೆ ನಾವು ವಿದ್ಯಾರ್ಥಿ ಜೀವನದಲ್ಲಿ ಅಭ್ಯಾಸವನ್ನು ಮಾಡಿದಾಗ ಮಾತ್ರ, ಯಾಕಂದ್ರೆ ವಿದ್ಯಾರ್ಥಿ ಜೀವನ ಅಂತಂದ್ರೆ ಅದು ಪ್ರಬುದ್ಧವಾಗಿರ್ತಕ್ಕಂಥ ಮೆದುಳು ಇರುತ್ತಲ್ಲ, ಅದು ಬಹಳ ಬಲಿಷ್ಠ ನೆನಪಿನ ಶಕ್ತಿ ಇಟ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಅದರಲ್ಲಿ ಇರ್ತೈತೆ. ನೆನಪಿನ ಶಕ್ತಿಗಳನ್ನು ಇಟ್ಟುಕೊಂಡು ಅವುಗಳನ್ನು ಅದಕ್ಕೆ ಏಕಾಂತ ಯಾಕಂತಂದ್ರೆ ಯಾರು ಇರಬಾರ್ದು. ಅಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ನಾವು ಮನಸ್ಸು ಚಂಚಲವನ್ನು ಮಾಡಲಾರ್ದೆ ಪುಸ್ತಕದಲ್ಲಿ ಗುರುಗಳು ಹೇಳಿಕೊಟ್ಟಿರ್ತಕ್ಕಂಥ, ಶಾಲೆಯಲ್ಲಿ ಹೇಳಿಕೊಟ್ಟಿರ್ತಕ್ಕಂಥ ಪಾಠಗಳನ್ನು ನಾವು ಸರಿಯಾಗಿ ಅಭ್ಯಾಸ ಮಾಡಿ ಅದನ್ನು ನಾವು ಚೆನ್ನಾಗಿ ಅಭ್ಯಾಸ ಮಾಡೋದ್ರ ಜೊತೆಗೆ ನಾವು ಆ ಅಭ್ಯಾಸದವನ್ನು ಮಾಡಿರ್ತಕ್ಕಂಥದ್ದೇನಿತ್ತಲ್ಲ ನಮ್ಮ ಅಭ್ಯಾಸದ ಬಲ, ಆ ಅಭ್ಯಾಸದ ಬಲವನ್ನು ನಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ನಾವು ಅದನ್ನು ಬರಿಬೇಕಾಗತ್ತೆ. ಬರೀ ಬರೆದ್ರೆ ಮಾತ್ರ ನಮಗೆ ಪಾಸ್ ಆಗಲಿಕ್ಕೆ ಸಾಧ್ಯವಿದೆ. ಈಗಿನ ದಿನಮಾನದಲ್ಲಿ ಸರ್ಕಾರದವರು ಏನೇನೋ ಮಾಡ್ತಾರೆ, ಏನಾರು ಅಂತ ಬೇರೆ ಬೇರೆ ಕಾಯ್ದೆಗಳನ್ನು ತರ್ತಾರೆ. ಈಗ 7ನೇ ತರಗತಿಯಿಂದ 10ನೇ ತರಗತಿ ಒಳಗೆ ಅವ್ರಿಗೆ ಪಾಸ್ ಮಾಡಿಬಿಡೋದು. ಅವನ 25 ಅಂಕ ತೊಗೊಳ್ಳಿ, 10 ಅಂಕ ತೊಗೊಳ್ಳಿ, ಏನು ಮಾಡಿದ್ರು ಪಾಸ್ ಮಾಡಿ. ಇದು ತಪ್ಪಂತ ನನ್ನ ವಿಚಾರ. ಯಾಕಂದ್ರೆ ಮಕ್ಕಳು ತಾವ ಬುದ್ಧಿಮಟ್ಟವ ಬೆಳಿಬೇಕಂತಂದ್ರೆ ಅವರಿಗೆ ಚೆನ್ನಾಗಿ ಅಭ್ಯಾಸ ಮಾಡಿ ಅವ್ರು 10ನೇ ತರಗತಿ ಮಟ್ಟ ಅವರು ಚೆನ್ನಾಗಿ ಓದ್ಕೊಂಡ್ರಂತಂದ್ರೆ ಮುಂದೆ BA ಆಮೇಲೆ MA ಡಿಗ್ರಿ ಮಾಡ್ತಕ್ಕಂಥದ್ದು ಒಂದು ಅಭ್ಯಾಸದ ಬಲ ಬರ್ತೈತಿ. ಈಗ ನಾವು ಅವ್ರು ಮಾಡಿಬಿಟ್ರೆ ಭಾಳ ಸರಳ. ನಾವು ಹೆಂಗಾದ್ರೂ 10ನೇ ತರಗತಿ ಮಟ್ಟ ನಮಗೆ ಪರೀಕ್ಷೆ ಮಾಡ್ತಾರಲ್ಲ, ಅಭ್ಯಾಸ ಯಾಕೆ ಮಾಡ್ಬೇಕನ್ನು ಅನ್ನುವಂಥದ್ದನ್ನು ನಿರ್ಲಕ್ಷ್ಯ ಮಾಡಿಬಿಡ್ತಾರೆ ವಿದ್ಯಾರ್ಥಿಗಳು. ಸರ್ಕಾರ ಮಾಡಿರುವಂಥದ್ದು ತಪ್ಪಂತ ನನ್ನ ಭಾವನೆ. ಅವ್ರಿಗೆ ಅನಿಸುತ್ತೆ ಗೊತ್ತಿಲ್ಲ. ಯಾಕಂದ್ರೆ ಮಕ್ಕಳು ಈಗ ಚೆನ್ನಾಗಿ ಓದ್ಕೊಂಡಾಗ, ಚೆನ್ನಾಗಿ ಅಭ್ಯಾಸ ಮಾಡಿದಂಗೆ ಹೆಚ್ಚಿನ ಅಂಕ ತಗೊಂಡಾಗ ಮಾತ್ರ ಅಲ್ಲಿ ನಾವು ಪರೀಕ್ಷೆ ಪಾಸಲಿಕ್ಕೆ ಸಾಧ್ಯತೆ. ಇದು ಒಂದು ಗಿಡವನ್ನು ಸಸಿಯನ್ನು ಬೆಳೆಸ್ಬೇಕಾದ್ರೆ ಸಸಿ ಅದು ನಾವು ಅದನ್ನು ನಟ್ಟು ಅದಕ್ಕೆ ನಾವು ಹಂಗೆ ಬಿಟ್ಟರೆ ಹಂಗಲ್ಲ. ಆ ಸಸಿಗೆ ಸುತ್ತಲೂ ಒಂದು ತೆಗ್ಗನ್ನು ತೋಡಿ ಅದಕ್ಕೆ ನೀರು ಹಾಕಿ ಅದಕ್ಕೆ ಫಲವತ್ತವಾಗಿರ್ತಕ್ಕಂಥ ಗೊಬ್ಬರವನ್ನು ಹಾಕಿದಾಗ ಅದು ಬೆಳಿತೈತೆ. ಬೆಳೆಯುವ ಟೈಮದಲ್ಲಿ ಅದು ಡೊಂಕಾಗಿ ಬೆಳೀತಿರ್ತದೆ. ಒಮ್ಮೆ ಈ ಕಡೆ ವಾಳ್ಬೋದು, ಒಮ್ಮೆ ಈ ಕಡೆ ವಾಲ್ಬೋದು. ಆ ಗಿಡ ಅದು ಸೀದಾ ಹೋಗಲಿ, ಚೆನ್ನಾಗಿ ಮೇಲೆ ಹೋಗಿ ಟೊಂಗೆಗಳು ಬೆಳೀಲಿ ಅಂಥೇಳಿ ಅದಕ್ಕೊಂದು ಬಡಿಗೆ ಕಟ್ತೇವೆ ನಾವು. ಬಡಿಗೆ ಕಟ್ಟಿ ಅದು ನೀಟಾಗಿ ಬೆಳೀಲಿ ಅಂಥೇಳಿ ಬಡಿಗೆಯನ್ನು ಕಟ್ಟಿ ಅದು ಚೆನ್ನಾಗಿ ಬೆಳೀಲಿ ಎನ್ನುವಂಥದ್ದು ಹೆಂಗೆ ನಾವು ಅಪೇಕ್ಷೆ ಮಾಡ್ತಾವಲ್ಲ ಗಿಡ ನಡೋರು, ಆ ರೀತಿಯಾಗಿ ಮಕ್ಕಳಿಗೆ ಪ್ರಬುದ್ಧವಾಗಿರ್ತಕ್ಕಂಥ ವಯಸ್ಸಿನಲ್ಲಿ, ಈ ಸಣ್ಣ ವಯಸ್ಸಿನಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿ ಅಂಕಗಳನ್ನು ಪಡೆದುಕೊಂಡು ಮಾತ್ರ. ಯಾಕಂದ್ರೆ ಅಭ್ಯಾಸ ಮಾಡೋದು ಇದೇ ಒಂದು 10ರಿಂದ ಈ 5ನೇ ವರ್ಷದಿಂದ 10ನೇ ವರ್ಷದವರೆಗೆ ಬುದ್ಧಿ ಬಹಳ ಚುರುಕಾಗಿರುತ್ತಂತೆ. ಆ ಚುರುಕಾಗಿರ್ತಕ್ಕಂಥ ಬುದ್ಧಿನಲ್ಲಿ ಅಂದ್ರೆ ಒಂದು ಹಸಿ ಗೋಡೆಯಲ್ಲಿ ಒಂದು ಹಳ್ಳು ಒಗೆದು ಬಿಟ್ರೆ ಆ ಹಳ್ಳು ಅಲ್ಲೇ ಸಿಕ್ಕುಂತತಿ. ಆದ್ರೆ ಒಣ ಗೋಡಿಗೆ ಏನಾರು ಒಂದು ಕಲ್ಲು ಅಗದಿಲ್ಲೋ ಆ ಕಲ್ಲು ಹೊಳ್ಳಿ ಬರ್ತದೆ. ಹಸಿ ಗೋಡಿಯ ವಿದ್ಯಾರ್ಥಿಗಳ ಒಂದು ಮೆದುಳು ಏನೈತಲ್ಲ, ಬುದ್ಧಿಮಟ್ಟ, ಅದು ಗ್ರಹಣ ಶಕ್ತಿ, ಅದಕ್ಕೆ ಲೋಹಕ್ಕೆ ಚುಂಬಕದಂತ ಇರ್ತದಂಥದ್ದು. ಮನಸ್ಸು ಏನೇ ಹೇಳಿದರೂ ಕೂಡ ಅದನ್ನು ಮನಸ್ಸಿನಲ್ಲಿ ಅದನ್ನು ಇಟ್ಕೊಳ್ದು, ಮನಸ್ಸಿನಿಂದ ಕೇಳುವಂಥದ್ದು. ಹಂಗೆ ನಮ್ಮ ಹಸಿ ಗೋಡಿಯಲ್ಲಿ ಹಳ್ಳಿ ಯಾವ ರೀತಿ ಒಗಿತೇವೋ ಅದು ಗಪ್ಪನ ಹಿಡ್ಕೊಂಡಾಗ ನಮ್ಮ ಬುದ್ಧಿಮಟ್ಟ ಚೆನ್ನಾಗಿರ್ತೈತಿ. ಆ ಸಣ್ಣ ವಯಸ್ಸಿನಲ್ಲಿ ಚೆನ್ನಾಗಿ ಸಂಸ್ಕಾರವನ್ನು, ಅಭ್ಯಾಸವನ್ನು, ನೀತಿಯನ್ನು, ಪಾಠವನ್ನು ಏನೇ ಹೇಳಿದರೂ ಕೂಡ ಅವ ಕಲಿತಕ್ಕಂಥ ಮಟ್ಟ ಚೆನ್ನಾಗಿರ್ತೈತಿ. ಅದಕ್ಕೆ ಈ ವಯಸ್ಸಿನಲ್ಲಿ ಅವರಿಗೆ ಚೆನ್ನಾಗಿ ಅಭ್ಯಾಸ ಮಾಡಿ ಮುಂದೆ ಬರಬೇಕು. ನಾವು ಯುವಕರು ದೇಶದ ನಾಗರಿಕರಾಗಬೇಕು, ಒಳ್ಳೆಯ ನಾಗರಿಕರಾಗಬೇಕು, ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ, ದೇಶಕ್ಕೆ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಸೇವೆಯನ್ನು ಮಾಡಬೇಕು. ಅಂಥ ಒಂದು ನಾಗರಿಕತ್ವವನ್ನು ಬೆಳೆಸ್ಕೊಂಡು ಅವರು ಒಳ್ಳೆಯ ವಿದ್ಯಾರ್ಥಿಗಳಾದ್ರೆ ಅವರ ಭವಿಷ್ಯ ಚೆನ್ನಾಗಿರ್ತೈತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಕೇಳಿದ್ರಲ್ಲ ವೀಕ್ಷಕರೇ, ಇವತ್ತಿನ ದಿನಮಾನಗಳಲ್ಲಿ ಪರೀಕ್ಷೆಗಳು ಇನ್ನೇನು ಹತ್ತಿರ ಬರ್ತಾ ಇದ್ದಾವೆ. ಮಕ್ಕಳು ಯಾವ ರೀತಿಯಾಗಿ ಓದಬೇಕು, ತಮ್ಮ ಉತ್ತಮವಾದಂತಹ ಭವಿಷ್ಯವನ್ನು ಕಟ್ಕೊಳ್ಬೇಕು ಅನ್ನುವಂಥ ಮಾಹಿತಿಯನ್ನು ಸ್ವಾಮೀಜಿಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ವೀಕ್ಷಕರೇ, ನಾವು ಈ ಹೋಳಿ ಹಬ್ಬ ಅಂತಂದರೆ ಬಣ್ಣಗಳಲ್ಲಿ ಮಿಂದೇಳುವಂಥ ಹಬ್ಬ ಅಂತ ನಾನು ಆವಾಗಲೇ ಹೇಳಿದೆ.
ಮಕ್ಕಳು ಬಹಳಷ್ಟು ಕಾಳಜಿಯನ್ನು ವಹಿಸಿ ಮುಂಜಾಗ್ರತೆಗಳ ಕ್ರಮಗಳನ್ನು ತಾವು ಅನುಸರಿಸಿಕೊಂಡು ಇವತ್ತು ಮಾರ್ಕೆಟ್ಗಳಲ್ಲಿ ತರತರನಾದಂತಹ ಬಣ್ಣಗಳು ಬರ್ತವೆ. ಅದರಿಂದ ಬಹಳಷ್ಟು ಬಣ್ಣಗಳಲ್ಲಿ ಸೈಡ್ ಎಫೆಕ್ಟ್ಗಳು ಇರ್ತವೆ. ಅವುಗಳನ್ನೆಲ್ಲ ತಾವು ಗಮನಿಸಿ. ಯಾಕಂತಂದರೆ ಇನ್ನೇನು ಈ ಹೋಳಿ ಹಬ್ಬ ಮುಗಿಸ್ತೀರಿ, ತಾವೆಲ್ಲ ಎಕ್ಸಾಮ್ಗಳಿಗೆ ಹೋಗೋರಿದ್ದೀರಿ. ನಾವು ವಾಹಿನಿಯ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಮೊನ್ನೆ ತಾನೇ ನಾವು ಮಕ್ಕಳಿಗೆ ಬಸ್ಗೆ ಅನುಕೂಲವಾಗಲಿ, ಅವರು ಪರೀಕ್ಷೆ ಬರಲಿಕ್ಕೆ ಹೋಗ್ತಾ ಇರ್ತಾರೆ. ಈಗಂತೂ ಫ್ರೀ ಬಸ್ ಇರೋದ್ರಿಂದ ಅವರಿಗೆ ಹೋಗಲಿಕ್ಕೆ ಬರಲಿಕ್ಕೆ ತೊಂದರೆ ಆಗ್ತಾ ಇದೆ ಅಂದ್ಕೊಂಡು ಮೊನ್ನೆ ತಾನೇ ಒಂದು ಕಾರ್ಯಕ್ರಮ ಮಾಡಿದ್ವಿ. ಹಾಗೆಯೇ SSLC ಬರೆಯುವಂತಹ ಮಕ್ಕಳಿಗೆ ಒಳ್ಳೆಯ ರೀತಿಯವರ ಅಂಕಗಳನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಬೇರೆ ಬೇರೆ ಶಿಕ್ಷಕರನ್ನು ಕರೆದು ನಾವು ಇಲ್ಲಿ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಪ್ರಮುಖವಾದ ಉದ್ದೇಶ ಕೂಡ ಇಷ್ಟೇ, ನೀವು ಕೇವಲ ಮನರಂಜನೆಗಾಗಿ ನಿಮ್ಮ ಒಂದು ಟೈಮನ್ನು ಕೊಡೋಕ್ಕೆ ಹೋಗಬೇಡ್ರಿ. ನೀವು ವರ್ಷವಿಡೀ ಕಲ್ತಿದ್ದೀರಿ, ಆ ವರ್ಷವಿಡೀ ಕಲ್ತಂತಹದ್ದನ್ನು ನೀವು ಪರೀಕ್ಷೆ ಬರೆದು ಅಂಕಗಳನ್ನು ತೆಗೆದುಕೊಂಡಾಗ ಮಾತ್ರ ನಿಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಅನ್ನುವಂಥದ್ದು. ಇಲ್ಲಿ ಈ ಬಣ್ಣಗಳನ್ನು ನೀವು ಏನು ತಗೊಳ್ತೀರಿ, ಆ ಬಣ್ಣಗಳಲ್ಲಿ ನಿಮ್ಮ ಒಂದು ಮುಂಜಾಗ್ರತೆಯನ್ನು ವಹಿಸ್ರಿ. ನೀರಿನ ಜೊತೆಗೆ ನೀವನ್ನು ಆಟವನ್ನು ಬೀಳ್ರಿ. ಏನಂತಂದರೆ ಒಣ ಬಣ್ಣಗಳನ್ನು ತೆಗೆದುಕೊಂಡು ಆ ಬಣ್ಣಗಳಲ್ಲಿ ನಿಮ್ಮ ಒಂದು ದಿನದ ಈ ಒಂದು ಕಾರ್ಯಕ್ರಮ ಅಂತಂದರೆ ಒಂದು ದಿನದ ಮನರಂಜನೆ ಏನಿರುತ್ತೆ ಇದನ್ನು ನೀವು ಮಾಡಿಕೊಂಡು ಮುಂದೆ ನಿಮ್ಮ ಉಜ್ವಲ ಭವಿಷ್ಯವನ್ನು ಕಂಡುಕೊಳ್ರಿ ಅನ್ನುವಂಥ ಮಾತನ್ನು ವಾಹಿನಿ ಮೂಲಕ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಕೊನೆಯದಾಗಿ ಸ್ವಾಮೀಜಿ ವಿದ್ಯಾರ್ಥಿಗಳಿಗಾಗಲಿ ಅಥವಾ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ವಿದ್ಯಾರ್ಥಿಗಳಿಗೆ ಅದೇ ಹೇಳಿದ್ನಲ್ಲ, ವಿದ್ಯಾರ್ಥಿಗಳ ಅಂದ್ರೆ ಈ ವಿದ್ಯಾ ಅರ್ಥಿ, ವಿದ್ಯೆಯನ್ನು ಅರ್ಥಿ ಅಂದ್ರೆ ಕೇಳೋದು, ವಿದ್ಯೆ ಅಂದ್ರೆ ಅದು ವಿದ್ಯಾನ. ವಿದ್ಯೆ ಸರಸ್ವತಿಯನ್ನು ಕುರಿತುಕೊಂಡು ನಾವು ಬೇಡೋದು ಸರಸ್ವತಿ. ಯಾಕಂದ್ರೆ ವಿದ್ಯಾಧಿದೇವತೆ, ವಿದ್ಯಾಧಿದೇವತೆ ಯಾರು? ಸರಸ್ವತಿ. ಆ ಸರಸ್ವತಿ ವಿದ್ಯಾ ಪರಿಪೂರ್ಣವಾಗಿರ್ತಕ್ಕಂಥ ವಿದ್ಯಾ ಮೂರ್ತಿ ಅದು. ಆ ಸರಸ್ವತಿಯನ್ನು ಕುರಿತುಕೊಂಡು ಅಮ್ಮ ನಾವು ಸ್ವಾಮಿ ದೇವನೇ ಲೋಕಪಾಲನೆ ದೇ ನಮಸ್ತುತೆ ನಮಸ್ತುತೆ ಅಂಥೇಳಿ ಕೇಳ್ತೇವಲ್ಲ. ಅಂದ್ರೆ ದೇ ಅಂದ್ರೆ ಕೊಡು, ನಮಸ್ತುತೆ ನಿನಗೆ ನಮಸ್ಕಾರ ಮಾಡ್ತೇವೆ, ನನಗೆ ವಿದ್ಯೆಯನ್ನು ಕೊಡು, ನಿನ್ನನ್ನು ನಾನು ಪ್ರಾರ್ಥನೆ ಮಾಡ್ತೀನಿ, ನನಗೆ ವಿದ್ಯೆಯನ್ನು ಕೊಡು ಅಂತೇಳಿ ಸರಸ್ವತಿಯನ್ನು ಕೇಳ್ಕೊಂಡು ಹೇಗೆ ವಿದ್ಯಾರ್ಥಿ ಕೇಳ್ಕೊಳ್ತಾನೆ ಹಾಗೆ ವಿದ್ಯೆ ಇದು ಅರ್ಥಿ ಅಂದ್ರೆ ವಿದ್ಯೆಯನ್ನು ಅರಿಸ್ಕೊಳ್ತಕ್ಕಂಥ ವಯಸ್ಸು. ಈ ಸಣ್ಣ ವಯಸ್ಸಿನಲ್ಲಿ ವಿದ್ಯೆಯನ್ನು ಪಡ್ಕೊಂಡು ಅದನ್ನು ಚೆನ್ನಾಗಿ ನಾವು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕಾದ್ರೆ ವಿದ್ಯೆ ಅನ್ನುವಂಥದ್ದು ಮುಖ್ಯ. ಅದಕ್ಕೆ ಪಾಲಕರಿಗೂ ಕೂಡ ಅದರಲ್ಲಿ ಜವಾಬ್ದಾರಿ ಬಹಳ ಇದ್ದಾರೆ. ಇವತ್ತು ಮಕ್ಕಳು ಎಷ್ಟು ಶಿಕ್ಷಕರು ಶಾಲೆಯಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಮಕ್ಕಳಿಗೆ ಪಾಠ ಹೇಳ್ತಾರೆ, ಆದರೆ ಮನೆಗೆ ಬಂದು ಹೇಳೋದಲ್ಲ. ಶಾಲೆಯಲ್ಲಿ ತಮ್ಮ ಕರ್ತವ್ಯವನ್ನು ಶಿಕ್ಷಕರಾಗಲಿ ಶಿಕ್ಷಕಿಯರಾಗಲಿ ತಮ್ಮ ಕರ್ತವ್ಯವನ್ನು ಮಾಡ್ತಾರೆ. ಮನೆಗೆ ಬಂದ ನಂತರ ಆ ಒಂದು ಗುರುಗಳು ಹೇಳಿರ್ತಕ್ಕಂಥ ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ಪಾಠವನ್ನು ಮನೆಗೆ ಬಂದ ನಂತರ ತಂದೆ ತಾಯಿಗಳು ಕುಳಿತುಕೊಂಡು ಅವರಿಗೆ ಹೇಳಬೇಕು. ಅವ್ರದ್ದೇ ಜವಾಬ್ದಾರಿ ಹೆಚ್ಚು. ಮನೆಯ ಮೊದಲ ಪಾಠಶಾಲೆ ಯಾವುದು ಅಂತಂದ್ರೆ ತಾಯಿ. ಈ ವಿದ್ಯಾ ಬರೋಕ್ಕಿಂತ ಮುಂಚಿತವಾಗಿ, ಶಾಲೆಗೆ ಕಳಿಸೋದಕ್ಕಿಂತ ಮುಂಚಿತವಾಗಿ ನಮಗೆ ಮೊದಲನೆಯ ಗುರು ಯಾರಾಗಿರ್ತಾರೆ ಅಂದ್ರೆ ತಾಯಿ ಆಗಿರ್ತಾಳೆ. ತೊದಲ್ ನುಡಿಗಳನ್ನು ತಿದ್ದಿ ನಮ್ಮ ನಾವು ಸಣ್ಣ ಮಗು ಇದ್ದಾಗ ಅದು ಬೀಳ್ತಿರ್ತೈತಿ. ಅದು ಬೀಳಬಾರ್ದು ಅಂತೇಳಿ ಆ ತಾಯಿ ಆ ಮಗುನ ಹಿಂದಿಂದ ಬೆನ್ನು ಹತ್ತಾಳೆ. ಯಾಕಂತಂದ್ರೆ ನನ್ನ ಮಗ ಬೀಳಬಾರ್ದು, ನನ್ನ ಮಗನ ನಡೆ ಚೆನ್ನಾಗಿರಬೇಕು. ದೊಡ್ಡದಾದಂಗೆ ತಾಯಿ ಆ ಮಗನನ್ನು ನೋಡಿ ಬಹಳ ಖುಷಿ ಪಡ್ತಾಳೆ, ಸಂತೋಷವನ್ನು ಪಡ್ತಾಳೆ. ಯಾಕಂತಂದ್ರೆ ನನ್ನ ಮಗ ಚೆನ್ನಾಗಿ ಬೆಳೀಲಿ ಅನ್ನುವಂಥದ್ದು ಬಾಲ್ಯಜೀವನ ಮಾಡ್ತಾಳೆ. ಅದೇ ರೀತಿಯಾಗಿ ಮಕ್ಕಳು ದೊಡ್ಡವರಾದ ನಂತರ ಕೂಡ ನನ್ನ ಮಕ್ಕಳು ಒಳ್ಳೆ ಚೆನ್ನಾಗಿ ಕಲಿತು ಬಂದಾಗ ಅದನ್ನು ಪರೀಕ್ಷೆ ಮಾಡಬೇಕು ಅಂಥೇಳಿ ಮನೆಯಲ್ಲಿ ಕೂತ್ಕೊಂಡು ಅವ್ರಿಗೆ ಚೆನ್ನಾಗಿ ಪಾಠ ಹೇಳಬೇಕು. ಇದೇನು ಹೋಮ್ವರ್ಕ್ ಏನು ಕೊಟ್ಟಾರ, ಮನೆಯಲ್ಲಿ ಯಾವ ರೀತಿಯಾಗಿ ಬರೆಯೋಕೆ ಕೊಟ್ಟಾರ, ಏನೇನು ಮಾಡ್ಯಾರ ಅದನ್ನೆಲ್ಲ ನೋಡಬೇಕು. ತಂದೆ ತಾಯಿಗಳಿರ್ತಕ್ಕಂಥವ್ರು ಮನೆಯಲ್ಲಿ ಶಾಲೆಯಲ್ಲಿ ಪಾಠವನ್ನು ಹೇಳ್ತಕ್ಕಂಥವು ಗುರು ತಮ್ಮ ಕರ್ತವ್ಯವನ್ನು ಮಾಡಿದ ಹಾಗೆ ಇಲ್ಲಿ ತಂದೆ ತಾಯಿಗಳಾಗಿರ್ತಕ್ಕಂಥವು ಕೂಡ ಮಕ್ಕಳಿಗೆ ಅವರು ಅಭ್ಯಾಸವನ್ನು ಹೇಳ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಅದಕ್ಕೆ ಒಬ್ಬ ವಿದ್ಯಾರ್ಥಿ ಶಾಲೆಗೆ ಹೋಗಿತ್ತಂತ. ಶಾಲೆಗೆ ಹೋದಾಗ ಅಲ್ಲಿ ಅವನು ವಿದ್ಯಾ ಕಲಿಬೇಕನ್ನೋದು ಒಂದು ಗುರಿ ಇತ್ತು. ವಿದ್ಯೆಯನ್ನು ಕಲಿಬೇಕಂತ ಹೇಳಿ ಗುರಿ ಇದ್ದಾಗ ಅವನು ಶಾಲೆಗೆ ಹೋಗಿದ್ದ. ಒಂದು ದಿವಸ ಅವರಪ್ಪ ಏನು ಮಾಡ್ಯದಂದ್ರೆ ಶಾಲೆಗೆ ಹೋದ.
ಶಾಲಿಗೆ ಹೋದ ಕೂಡಲೇ ನಿಮ್ಮ ಅಪ್ಪ ಬರಾಕತ್ತಾನ ಅಂಥೇಳಿ ಆ ಮಗ ಹೆದರಿ ಹೆಡ್ ಮಾಸ್ಟರ್ ಕೋಲಿಗೆ ಹೋದಂತವ. ಹೆಡ್ ಮಾಸ್ಟರ್ ಕೋಲಿಗೆ ಹೋದಾಗ ಅವಾಗ ಇವ್ರ ಅಪ್ಪ ಬರೋದನ್ನು ನೋಡಿಕೊಂಡು ನಿಮ್ಮ ಅಪ್ಪ ಬಂದ ಅಂತ ಹೇಳಿದಾಗ ಅವನು ಹೆದರಿ ಎಲ್ಲಿ ಹೋದ ಅಂತಂದ್ರೆ ಆ ಹೆಡ್ ಮಾಸ್ಟರ್ ಕೋಲಿಗೆ ಹೋದಾಗ ಇವನು ಒಳಗೆ ಹೋಗಿ ಸರ್ ನನ್ನ ಮಗಗೆ ನನ್ನ ಮನೆಯಲ್ಲಿ ದನ ಕಾಯಕ್ಕೆ ಬಾ ಅಂತಂದ್ರೆ ತಪ್ಪಿಸಿಕೊಂಡು ಶಾಲಿಗೆ ಬಂದಾನ ನೋಡಂತ ಹೇಳಿದಂತ ಪಾಲಕನ ತಂದೆಯಾಗಿರ್ತಕ್ಕಂಥವನು. ಆಗ ಕೇಳಿದ್ರಂತ, ಇಲ್ಲ ನೀನು ನಿಮ್ಮ ಅಪ್ಪ ಹಿಂಗೆ ಹೇಳ್ತಾನೆ, ಇಲ್ಲರಿ ಸರ ನಾನು ಒಳ್ಳೆ ವಿದ್ಯಾರ್ಥಿ ಆಗಬೇಕು, ಶಾಲೆ ಕಲಿಬೇಕು, ನಾನು ಒಳ್ಳೆ ಅಧಿಕಾರ ಆಗಬೇಕನ್ನುವಂಥ ಹಂಬಲ ನನಗೈತೆ, ನಮ್ಮಪ್ಪ ಈಗ ಮಾಡಾಕತ್ತಾನ ಅನ್ನುವಂಥ ಅದನ್ನು ಹೇಳಿದ್ರು. ಅಂದ್ರೆ ಪಾಲಕರು ಕೂಡ ಜವಾಬ್ದಾರಿ ಇರಬೇಕು. ಅದಕ್ಕೆ ಹೇಳಿದ್ ನಾವು ಉದಾಹರಣೆ, ನಾವು ಹೊಲಕ್ಕೆ ಹೋಗಂತ ಹೇಳೀನಿ, ಎಮ್ಮೆ ಹೊಡ್ಕೊಂತ ಹೋಗಂತ ಹೇಳೀನಿ, ಇವ ಶಾಲೆ ಕಲಿಯಾಕೆ ಬಂದಾನ ನೋಡ್ರಿ ಸರ್ ಅಂಥೇಳಿ ಆ ಹೆಡ್ ಮಾಸ್ಟರ್ಗೆ ಗದರಿಸಿದಂಥ ಮಕ್ಕಳ ಮನಸ್ಸು ಹಾಗಿತ್ತು, ತಂದೆಯ ಮನಸ್ಸು ಹೀಗಿತ್ತು. ಅಂದ್ರೆ ಮಕ್ಕಳಿಗೆ ವಿದ್ಯೆಯನ್ನು ಕೊಡೋದ್ರಲ್ಲಿ ಗುರುಗಳು ಹೇಳ್ತಕ್ಕಂಥ ಪಾಠವನ್ನು ಹೊಳ್ಳಿ ಅವರಿಗೆ ಮರು ಕಲಿಸಲಿಕ್ಕೆ ಏನು ಕಲಿತೆ ಅನ್ನೋದು ವಿಚಾರ ಮಾಡೋಕೆ ತಂದೆ ತಾಯಿಗಳು ಕೂಡ ಅಷ್ಟೇ ಕರ್ತವ್ಯ ಐತಿ. ಆ ತಂದೆ ತಾಯಿಗಳ ಉದಾಹರಣೆಯನ್ನು ಹೇಳಿದರೆ ಇದು ಒಂದು ಪ್ರವಚನಕ್ಕೆ ಇದು ಅಲ್ಲ. ಆದರೆ ತಂದೆ ತಾಯಿಗಳನ್ನು ಒಂದು ರೀತಿಯಿಂದ ಶಿಕ್ಷಕರು ಮಕ್ಕಳನ್ನು ನಿರೂಪಿಸ್ತಾರೆ. ತಂದೆ ತಾಯಿಗಳು ಕೂಡ ಆ ಮಕ್ಕಳಿಗೆ ಅವರ ಭವಿಷ್ಯವನ್ನು ನಿರೂಪಿಸುವಂಥ ಕೆಲಸವನ್ನು ತಂದೆ ತಾಯಿಗಳೂ ಮಾಡಬೇಕು. ಯಾಕಂದ್ರೆ ನನ್ನ ಮಗ ಕೆಟ್ಟವನಾಗಲಿ ಅಂತ ಯಾವ ತಂದೆ ತಾಯಿನೂ ಬಯಸುವುದಿಲ್ಲ. ನನ್ನ ಮಗ ಉಡಾಳಾಗಲಿ ಅಂತ ಯಾರೂ ಬಯಸೋದಿಲ್ಲ. ನನ್ನ ಮಗ ನಾವು ದಾಂಧಲೆ ಮಾಡ್ಕೊತ ಹೋಗಲಿ, ಉಡಾಳತನ ಮಾಡ್ಕೊತ ಹೋಗಲಿ ಅಂತ ಯಾವ ತಂದೆಗಳನ್ನು ಬಯಸೋದಿಲ್ಲ. ಎಲ್ಲ ತಂದೆ ತಾಯಿಗಳು ನನ್ನ ಮಗ ಚೆನ್ನಾಗಾಗಲಿ, ದೊಡ್ಡವನಾಗಲಿ, ಒಬ್ಬ ಆಫೀಸರ್ ಆಗಲಿ, ಸರ್ಕಾರದ ನೌಕರಿ ಮಾಡಲಿ, ದೇಶದ ಸೇವೆಯನ್ನು ಮಾಡಲಿಕ್ಕೆ ಸೈನಿಕನಾಗಲಿ ಅಂಥೇಳಿ ಬಯಸ್ತಾರೆ ಹೊರತಾಗಿ ಅದು ಯಾರೂ ಮಕ್ಕಳನ್ನು ಕೆಡಿಸ್ಬಾರ್ದು, ಮಕ್ಕಳ ಮನಸ್ಸನ್ನು ಕೆಡಿಸ್ಬಾರ್ದು, ಉಡಾಳತನಕ್ಕೆ ಹಾಕಬಾರ್ದು ಅನ್ನೋವಂಥದ್ದು ಯಾವ ತಂದೆ ತಾಯಿಗಳ ಮನಸ್ಸು ಇರುವುದಿಲ್ಲ. ಅದಕ್ಕೆ ಶಾಲೆಯಲ್ಲಿ ಗುರುಗಳದ್ದು ಎಷ್ಟು ಒಂದು ಕರ್ತವ್ಯ ಅವನು ಪಾಲನೆ ಮಾಡ್ತಾರೆ, ಅದೇ ರೀತಿಯಾಗಿ ಪಾಲಕರು ಕೂಡ ಮಕ್ಕಳಿಗೆ ವಿದ್ಯಾ ಬುದ್ಧಿಯನ್ನು ಹೇಳಿ ಅವರನ್ನು ಕೂಡ ಚೆನ್ನಾಗಿ ನಿರೂಪಿಸುವಂಥ ಕರ್ತವ್ಯವನ್ನು ತಂದೆ ತಾಯಿಗಳು ಮಾಡಿದ್ರೆ ಅವ್ರ ಮಕ್ಕಳು ಬಹಳ ಒಳ್ಳೆ ಚೆನ್ನಾಗಿ ಮಕ್ಕಳಾಗ್ತಾರೆ, ಇಲ್ಲಾಂದ್ರೆ ಇಕ್ಕಳಾಗ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ವೀಕ್ಷಕರೇ, ಇದುವರೆಗೂ ನಾವು ಹೋಳಿ ಹಬ್ಬ ಎಂದ್ರೇನು, ಮಕ್ಕಳು ಯಾವ ರೀತಿಯಾಗಿ ತಮ್ಮ ಸಂಸ್ಕಾರವನ್ನು ತಾವು ಕಲಿಯಬೇಕು, ಇದರಲ್ಲಿ ತಂದೆ ತಾಯಿಗಳ ಕರ್ತವ್ಯವೇನು, ಶಿಕ್ಷಕರು ಯಾವೆಲ್ಲ ಕರ್ತವ್ಯಗಳನ್ನು ನಿಭಾಯಿಸಿರ್ತಾರೆ, ಅಂದರೆ ವಿಶೇಷವಾಗಿ ಮಕ್ಕಳು ಶಿಕ್ಷಕರ ಹತ್ರ 5 ತಾಸಿರ್ತಾರೆ. ಹಾಗೆ ಉಳಿದಂತಹ ಎಲ್ಲ ದಿನದ ಎಲ್ಲ ಗಂಟೆಗಳನ್ನು ಕೂಡ ಪಾಲಕರಲ್ಲಿನೇ ಇರ್ತಾರೆ. ಪಾಲಕರ ಜವಾಬ್ದಾರಿ ಕೂಡ ಬಹಳ ಇದೆ ಎನ್ನುವಂಥ ಮಾತನ್ನು ನಮ್ಮ ಜೊತೆಗೆ ಸ್ವಾಮೀಜಿಗಳು ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಸ್ಟುಡಿಯೋಗೆ ಕರೆದ ತಕ್ಷಣ ನಮ್ಮ ಸ್ಟುಡಿಯೋಗೆ ಆಗಮಿಸಿ ವೀಕ್ಷಕರಿಗೊಂದು ಒಳ್ಳೆಯ ಮಾಹಿತಿಯನ್ನು ತಿಳಿಸಿಕೊಟ್ಟಂತಹ ಶಾಂತವೀರ ಮಹಾಸ್ವಾಮೀಜಿಗಳಿಗೆ ನಮ್ಮ ವಾಹಿನಿ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸ್ವಾಮೀಜಿ. ವೀಕ್ಷಕರೇ, ಹೀಗೆ ನಿರಂತರ ಸುದ್ದಿಗಳಿಗಾಗಿ ಹಾಗೆಯೇ ಇನ್ನೂ ಹೆಚ್ಚಾಗಿ ಈ ವಿಶೇಷ ಕಾರ್ಯಕ್ರಮಗಳಲ್ಲಿ ನೀವು ಭೇಟಿಯಾಗೋಣ. ನಮಸ್ಕಾರ.